ಭಾಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕ ತಂದೆ, ಈ ಬೆಳಗಿನ ಸಮಯದಲ್ಲಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸ್ತಿಕ್ಕಿರ್ಬೇಕಾರೆ ಸ್ವಾಮಿ, ನಿನ್ನ ಸಜೀವವುಳ್ಳ ವಾಕ್ಯದ ಮೂಲಕ ಮಾತಾಡು. ಅನೇಕ ಸಾರಿ ನಿನ್ನ ವಾಕ್ಯದ ಮೂಲಕ ನಮ್ಮ ಒಟ್ಟಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿದ್ದಿ. ನಾವು ಕೂಡ ಅನೇಕ ಸಾರಿ ನಿನ್ನ ವಾಕ್ಯದಿಂದಲೇ ಕಟ್ಟಲ್ಪಟ್ಟಿದ್ದೇವಪ್ಪ. ಅನೇಕ ಸಾರಿ ನಿನ್ನ ವಾಕ್ಯದಿಂದಲೇ ನಾವು ತಿರುಗಿ ಉಜ್ಜೀವಿಸಲ್ಪಟ್ಟಿದ್ದೇವಪ್ಪ ದೇವರೇ. ಈ ದಿನ ಇನ್ನೊಂದು ಸಾರಿ ಕರ್ತನೆ ಸ್ವಾಮಿ, ನಮ್ಮನ್ನು ನಿನ್ನ ವಾಕ್ಯದಿಂದ ಬಲಪಡಿಸು. ಮಹಿಮೆ ಘನತೆ ನಿನಗೆ. ಕೇಳುವ ಕಿವಿಗಳನ್ನು, ಗ್ರಹಿಸುವ ಮನಸ್ಸನ್ನು ನಾವು ಬಿಡುಗಡೆಗೊಳಿಸ್ತೇವೆ ದೇವರೇ. ನಿನ್ನ ವಾಕ್ಯದಲ್ಲಿ ಬೇರೂರಿ ನಿಂತು ನಿನಗೋಸ್ಕರ ಫಲ ಕೊಡಲಿಕ್ಕೆ ನಮಗೆ ಸಹಾಯ ಮಾಡು. ಎಲ್ಲ ಮಹಿಮೆ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ, ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ. ಎಲ್ಲರೂ ಸೇರೋಣ, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈಗಳೆತ್ತೇಳ್ರಿ, ಇನ್ನೂ ಸ್ವಲ್ಪ ಮೇಲೆ ಎತ್ತೇಳ್ರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನೆಹೆಮೀಯನ ಪುಸ್ತಕ ನಾವು ಧ್ಯಾನ ಮಾಡ್ತಿದ್ವಿ. ಎಷ್ಟು ಜನಕ್ಕೆ ಜ್ಞಾಪಕ ಐತೆ? ಅಲ್ಲ? ಎಷ್ಟು ಅಧ್ಯಾಯ ಮುಗಿಸಿವಿ? ವೆರಿ ಗುಡ್. 3 ಅಧ್ಯಾಯ ಮುಗಿಸಿವಿ. 3 ಅಧ್ಯಾಯದಲ್ಲಿ ಎಷ್ಟು ಬಾಗಿಲು ನೋಡಿವಿ? ಆಮೇನ್, ಥ್ಯಾಂಕ್ ಯು. ನೆಹೆಮೀಯನ ಪುಸ್ತಕದಲ್ಲಿ ಟೋಟಲ್ 12 ಬಾಗಿಲುಗಳೈತೆ, ಆದರೆ 3ನೇ ಅಧ್ಯಾಯದಲ್ಲೇ 10 ಬಾಗಿಲುಗಳೈತೆ. ಓಕೆನಾ? ಇವತ್ತು ನಾವು 4ನೇ ಅಧ್ಯಾಯವನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ಎಷ್ಟನೇ ಅಧ್ಯಾಯ? 4ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ನೀವು ನೋಡೋದಾದರೆ 23 ವಚನಗಳಿದೆ ಪ್ರಿಯರೇ. ನೀವು 4ನೇ ಅಧ್ಯಾಯದ ಶಿರೋನಾಮವನ್ನು ಓದುವುದಾದರೆ, ಹೆಡ್ಲೈನನ್ನು ನೀವು ಓದುವುದಾದರೆ, ವಿರೋಧಿಗಳು ಹೊಟ್ಟೆ ಕಿಚ್ಚಿನಿಂದ ಕಟ್ಟುವುದಕ್ಕೆ ಅಡ್ಡಿ ಮಾಡಿದ್ದು. ಎಲ್ಲರೂ ಹೇಳ್ರಿ, ಏನು ಮಾಡಿದ್ದು? ವಿರೋಧಿಗಳು ಏನು ಮಾಡಿದ್ರಂತೆ? ಹೊಟ್ಟೆ ಕಿಚ್ಚು. ಎಲ್ಲರೂ ಹೇಳ್ರಿ, ಯಾವ ಕಿಚ್ಚು ಅಂತೀರಿ? ಬೆಂಕಿ ಕಿಚ್ಚು. ನೋಡಿರಲ್ಲ, ಈ ಬೆಂಕಿ ಕಿಚ್ಚಿಗಿಂತ ಡೇಂಜರ್ ಹೊಟ್ಟೆ ಕಿಚ್ಚ್ರಿ. ಬೆಂಕಿ ಕಿಚ್ಚಾದ್ರೂ ಕಾಣಿಸ್ತದೆ, ಈ ಹೊಟ್ಟೆ ಕಿಚ್ಚು ಬಾಗುಣ್ಣವಮ್ಮ ಅಂತ ಒಳಗೆ ಮಂಡುತ್ತಿರ್ತದೆ. ಹಂಗೆ ಕಾಣ್ತದ? ಪ್ರಭಾಕರ್ ನೀವು ಚೆನ್ನಾಗಿರ್ಬೇಕಪ್ಪ ಅಂತಾರೆ, ಒಳಗನೆ ಯಾವಾಗ ಸಾಯ್ತಾನಪ್ಪ ಇವನಂತಿರ್ತಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಾರ್ ತೊಗೊಂಬಿಟ್ರಿ ಬ್ರದರ್ ಅಂತ. ಮೊಳಗ ಎಷ್ಟು ಅನ್ಯಾಯ ಮಾಡಿ ನೀನು ಕಾರ್ ತಗೊಳಕ ಅಂತಾರೆ ಅಲ್ಲ, ಹೊಟ್ಟೆ ಕಿಚ್ಚ್ರಿ. ಆದರೆ ವಿರೋಧಿಗಳು ನಮ್ಮನ್ನು ಅಡ್ಡಿಪಡಿಸಿದಾಗ, ಈ ಒಂದು 4ನೇ ಅಧ್ಯಾಯದಲ್ಲಿ ಒಂದು 4 ಪಾಯಿಂಟ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ಪ್ರಿಯರೇ. ಮೊದಲನೇದು ನಮಗೆ ಇರಬೇಕಾದದ್ದು ಏನಂದರೆ, ನಾವು ನಂಬಿಕೆಯಲ್ಲಿ ದೃಢವಾಗಿರಬೇಕು. ಹಲ್ಲೆಲೂಯಾ. ಎಲ್ಲ ಹೇಳ್ರಿ, ನಾವು ಏನಿರ್ಬೇಕು ರೀ? ಯಾವುದ್ರಲ್ಲಿ ಅಮ್ಮ? ಯಾವುದ್ರಲ್ಲಿ? ನಂಬಿಕೆಯಲ್ಲಿ ನೀವು ದೃಢವಾಗಿರಬೇಕು. ನಾವು ನೋಡ್ತೇವೆ ಇಲ್ಲಿ ಆ ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡಿದರೆ, ಅಲ್ಲಿ ನೆಹೆಮೀಯನು ಪ್ರಾರ್ಥನೆಯನ್ನು ಮಾಡ್ತಾನೆ ರೀ ದೇವರಿಗೆ. ಯಾಕೋ ಕಮ್ಮಿ ಮಾಡಿ ದೇವ್ರಿಗೆ ಏನು ಮಾಡ್ತಾನೆ? ಪ್ರಾರ್ಥನೆಯನ್ನು ಮಾಡ್ತಾನೆ. ಯಾಕಂದರೆ ಕೇಳ್ರಿ, ನಾವು 1-2ನೇ ವಚನದಲ್ಲಿ ನೋಡಿದರೆ, ಅಲ್ಲಿ ಪೌಳಿ ಗೋಡೆ ಕಟ್ಟುವ ಸುದ್ದಿಯನ್ನು ಕೇಳಿ ಸನ್ಬಲಟನು ಬಂದು ಏನು ಮಾಡ್ತಾನೆ? ಬಹಳ ಹೊಟ್ಟೆ ಕಿಚ್ಚು, ಸಿಟ್ಟು. ಎಲ್ಲ ಹೇಳ್ರಿ, ಸ್ವಲ್ಪ ಜನ ಹೊಟ್ಟೆ ಕಿಚ್ಚಿರೋರು ಸಿಟ್ಟು ತೋರಿಸೋದಿಲ್ಲ, ಸಿಟ್ಟಿರೋರು ಹೊಟ್ಟೆ ಕಿಚ್ಚು ತೋರಿಸೋದಿಲ್ಲ ರೀ. ಭಾಳ ಹುಷಾರಿರ್ಬೇಕು ಜನರ ಹತ್ರ ನಾವು. ಇಲ್ಲಿ ಸನ್ಬಲಟನು ಬಂದು ಭಾಳ ಹೊಟ್ಟೆ ಕಿಚ್ಚು ಸಿಟ್ಟುಳ್ಳವನಾಗಿ ಏನು ಮಾಡದಂತೆ, ಅಲ್ಲಿ ಬಂದು ಸಮಾರ್ಯದವರ ದಂಡಿನವರ ಮುಂದೆ ನಿತ್ರಾಣಿಗಳಾದ ಈ ಯಹೂದ್ಯರು, ಇನ್ನೊಂದು ಭಾಷೆಯಲ್ಲಿ ಹೇಳ್ತದೆ, ಬಲಹೀನರಾದ ಈ ಯಹೂದ್ಯರು ಮಾಡುವುದೇನು ಅಂಥೇಳಿ ಸಮಾರ್ಯದವರ ಮುಂದೆ ಈ ಒಂದು ಜನರ ಕುರಿತು ಆತನು ಮಾತಾಡ್ತೇನೆ. ಯಾಕೆಂದರೆ ಈ ಸನ್ಬಲಟನು ಆ ಒಂದು ಸಮಾರ್ಯದವರ ಗವರ್ನರ್ ಆಗಿದ್ದರಿ, ರಾಜ್ಯಪಾಲನಾಗಿದ್ದ. ಈ ಸನ್ಬಲಟನು ಹೋಗಿ ಸಮಾರ್ಯದವ್ರ ಮುಂದೆ ಹೇಳ್ತಾನಂತೆ, ಈ ಯಹೂದ್ಯರು, ಈ ನೆಹೆಮೀಯನ ಗುಂಪಿನವರು ನಿತ್ರಾಣಿಗಳು. ಯಾರಂತೆ ಇವರು? ಹೇಳ್ರಿ, ಯಾರಂತೆ ಇವರು? ನಿತ್ರಾಣಿಗಳಂದರೆ ಬಲಹೀನರು. ಹೇಳ್ರಿ, ಯಾರು? ಹೇಳ್ರಿ, ಯಾರು? ಶತ್ರು ಯಾವಾಗಲೂ ನಮ್ಮನ್ನು ತನ್ನ ಮಾತಿನಿಂದ ಕೆಡವಲಿಕ್ಕೆ ಪ್ರಯತ್ನಿಸುತ್ತಾನೆ. ಯಾವಾಗಲೂ ಕೂಡ ನಾವು ನಮ್ಮ ಶತ್ರುವಿನ ಮಾತಿಗೆ
ಒಳಗಾಗಬಾರದು. ನಾವು ಒಬ್ಬರನ್ನ ಬೀಳಿಸ್ಬೇಕಂದ್ರೆ ಇವಾಗ ಏನು ಮಾಡೋದು ಬೇಕಾಗಿಲ್ಲರಿ, ಜಸ್ಟ್ ಮಾತಿನಿಂದ ಅವ್ರನ್ನ ಬಿಡಿಸ್ಬಿಡೋದು ನಾವು. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಐತ್ರಿ, ಒಬ್ಬರ ಬಗ್ಗೆ ಒಳ್ಳೆದನ್ನ ಎಬ್ಬಿಸ್ಬೋದು, ಅದರಲ್ಲಿ ಒಬ್ಬರ ಬಗ್ಗೆ ಕೆಟ್ಟದನ್ನ ಮಾಡ್ಬೋದು. ಒಂದೇ ದಿನದಲ್ಲಿ ಅವರು ಪ್ರಖ್ಯಾತಿ ಕೂಡ ಹೊಂದ್ಬಿಡ್ತಾರೆ, ಒಂದೇ ದಿನದಲ್ಲಿ ಕುಖ್ಯಾತಿ ಕೂಡ ಹೊಂದ್ಬಿಡ್ತಾರೆ ರೀ. ಅರ್ಥ ಆಗತ್ತಾ? ಇಲ್ಲಿ ಕೂಡ ಸನ್ಬಲಟನು ಸಮಾರ್ಯದವ್ರ ಹತ್ರ ಹೋಗಿ ಈ ಗೋಡೆಯನ್ನು ಕಟ್ಟುತ್ತಿದ್ದಂಥ ನೆಹೆಮಿಯ ಯಹೂದ್ಯರ ಬಳಿಗೆ ಹೋಗಿ ಏನು ಹೇಳ್ತದೆ ಗೊತ್ತಾ? ಇವರು ಬಲಹೀನರು. ಎಲ್ಲ ಹೇಳ್ರಿ, ಯಾರು ಇವರು? ಏನಂತ ಹೇಳ್ತಾ ಇದ್ದಾನೆ? ಇವರು ಬಲಹೀನರು. ಇವ್ರ ಕೈಯಿಂದ ಏನಾಗ್ತದೆ, ಈ ಕೈಲಾಗ್ಲಾರ್ದವ್ರ ಕೈಯಲ್ಲಿ ಏನಾಗ್ತದೆ ಅಂತೇಳಿ ಅವನ ಮಾತಿನಿಂದ ಅವನು ಮಾಡ್ತಾ ಇದ್ದಾನ್ರಿ. ಇವರು ತಮ್ಮನ್ನು ತಾವು ಬಲಪಡಿಸ್ಕೊಳ್ಬೇಕೆಂದಿದ್ದಾರಾ, ದೇವರಿಗೆ ಯಜ್ಞವನ್ನು ಅರ್ಪಿಸ್ಬೇಕೆಂದಿದ್ದಾರಾ ಅಂಥೇಳಿ ಮಾತಿನಿಂದ ಅವರನ್ನು ಬಲಹೀನಗೊಳಿಸಲು ಪ್ರಯತ್ನಿಸಿದನು. ಪ್ರಿಯರೇ, ನಮ್ಮ ಶತ್ರು ಯಾವಾಗಲೂ ಮೊದಲು ಮಾತಿನಿಂದಲೇ ನಮ್ಮನ್ನು ಬೆಳೆಸ್ತಾನ್ರಿ. ಒಬ್ಬ ಮನುಷ್ಯನನ್ನು ನೀನು ಒಣಗಿಸ್ಬೇಕಂದ್ರೆ, ಅಂದರೆ ಒಣಗಿಸೋದಂದ್ರೆ ಅರ್ಥ ಅವನನ್ನು ನಿರುತ್ಸಾಹಪಡಿಸ್ಬೇಕಂದ್ರೆ ನೀನು ಅವನಿಗೇನು ಹೊಡೆಯೋದು ಬೇಕಾಗಿಲ್ಲ. ಅವನು ಮಾತು ಕೇಳಲಾರ್ದಂಗೆ, ಅವನು ಹೇಳಿದ ಮಾತು ಕೇಳಲಾರ್ದಂಗೆ, ಇಲ್ಲ ಅವನು ಹೇಳಿದ್ನ ಕೇಳಿ ಬೇರೆದು ಮಾಡಿದರೆ ಶಟ್ಲೆಲ್ಲ ಒಣಗೋಗ್ಬಿಡ್ತಾನೆ. ಮಾತಿನಲ್ಲೇ ಒಬ್ಬನ ಏನು ಮಾಡ್ಬೋದು ನಾವು ಇವಾಗ? ಹಾಳು ಮಾಡ್ಬೋದು, ಕಟ್ಬೋದು ರೀ. ಯುವರ್ ವರ್ಡ್ ಕ್ಯಾನ್ ಬಿಲ್ಡ್ ಆರ್ ಬುಲ್ಡೋಸ್ ಎನಿವನ್. ಅದಕ್ಕೆ ನಮ್ಮ ಮಾತಿನಲ್ಲಿ ಭಾಳ ನಾವು ಹುಷಾರಿರ್ಬೇಕು ರೀ. ಇವಾಗ ಸನ್ಬಲಟನ್ ಬಂದು ಏನು ಮಾಡ್ತಿದ್ದಾನೆ? ಮಾತಾಡ್ತಾ ಇದ್ದಾನೆ. ಅದು ಮಾತ್ರ ಅಲ್ಲ, ಟೋಬಿ ಕೂಡ ಹೇಳ್ತಾನೆ. ಅಲ್ಲಿ ಏನು ಹೇಳ್ತಾನೆ ಟೋಬಿ? ಇವರು ಕಟ್ಟೋ ಗೋಡೆ ಮೇಲೆ ನರಿ ಹಾರಿದರೆ ಈ ಗೋಡೆ ಏನಾಗ್ತದೆ? ಬಿದ್ದೋಗ್ತದೆ ಅಂತ ಹೇಳ್ತಾನೆ ರೀ. ಕೇಳ್ರಿ, ಈ ಒಂದು 1ನೇ ಸಮುವೇಲಕ್ಕೆ ನಾವು ಬರೋಣ. ಈ ಅಧ್ಯಾಯಕ್ಕೆ ನಾವು ಮತ್ತೆ ವಾಪಸ್ ಬರೋಣ. ನಿಮ್ಮ ಬೈಬಲನ್ನು ತಿರುಗಿಸ್ರಿ. 1ನೇ ಸಮುವೇಲ ಅದರ 17ನೇ ಅಧ್ಯಾಯ. ಅಲ್ಲಿ ಎಲ್ಲ ತಗ್ಗಿನಲ್ಲಿ ಒಂದು ಯುದ್ಧ ನಡೀತಾ ಇತ್ತು. ಯಾರಿಗೆ? ಇಸ್ರಾಯೇಲರಿಗೆ ಮತ್ತು ಫಿಲಿಸ್ಟಿಯರಿಗೆ ರೀ. ಇಸ್ರಾಯೇಲರಿಗೆ ಮತ್ತು ಫಿಲಿಸ್ಟಿಯರಿಗೆ ಏನಾಗ್ತೈತೆ? ಯುದ್ಧ ನಡೀತೈತೆ. ನೋಡ್ರಿ, ನಾನು ಹೇಳಿದೆ ನಾವು ನಮ್ಮ ನಂಬಿಕೆಯಲ್ಲಿ ಏನಾಗಿರ್ಬೇಕು ರೀ? ಏನಪ್ಪ ನಂಬಿಕೆಯಲ್ಲಿ ದೃಢವಾಗಿರೋ ನಾನು ಹೇಳ್ತೀನಿ ಇದಾದಮೇಲೆ. ಆದರೆ ಇಲ್ಲಿ ಸನ್ಬಲಟನು ಟೋಬಿ ತಮ್ಮ ಮಾತುಗಳಿಂದ ಅವರ ಯಾರ ವಿರುದ್ಧ? ಯಹೂದ್ಯರ ವಿರುದ್ಧ, ನೆಹೆಮಿಯನ ವಿರುದ್ಧ ಮಾತಾಡ್ತಾ ಇದ್ದಾರೆ. ಇಲ್ಲಿ ಎಲ್ಲ ತಗ್ಗಿನಲ್ಲಿ ಏನಾಗ್ತೈತೆ? ಯುದ್ಧ ನಡೀತೈತೆ. ಯಾರ ವಿರುದ್ಧ? ಇಸ್ರಾಯೇಲರಿಗೆ ಮತ್ತು ಫಿಲಿಸ್ಟಿಯರಿಗೆ. ಓಕೆನಾ? 40 ದಿವಸ ನೋಡ್ರಿ, ಅಲ್ಲಿ 17ನೇ ಅಧ್ಯಾಯದ 11ನೇ ವಚನ ಓದ್ರಿ. ಸೌಲನು ಎಲ್ಲ ಇಸ್ರಾಯೇಲ್ಯರು ಆ ಫಿಲಿಸ್ಟಿಯನ ಮಾತುಗಳನ್ನು ಕೇಳಿ ಬಹಳವಾಗಿ ಭಯಪಟ್ಟರು. ಅವರ ಎದೆಯೊಡೆದು ಹೋಯಿತು. ನೋಡ್ರಿ, 40 ದಿವಸ ಈ ಫಿಲಿಸ್ಟಿಯರಿಂದ ಒಬ್ಬ ದೈತ್ಯನು, ಒಬ್ಬ ಬಲಶಾಲಿ ಬಂದು ಅವನು ನಿಂತ್ಕೊಂಡು 40 ದಿವಸ ಬರ್ತಾ ಇದ್ದಾನೆ. ಕತ್ತಿ ತೊಗೊಂಬಂದಿಲ್ಲ, ಯುದ್ಧ ಮಾಡೋಕ್ಕೆ ಬಾಣ ತಂದಿಲ್ಲ, ಏನು ತಂದಿಲ್ಲರಿ. ಅವನು ಬಂದು ನಿಂತು ಬರೀ ಮಾತುಗಳನ್ನು ಮಾತಾಡ್ತಿದ್ದಾನೆ ಅಷ್ಟೇ. ಫಿಲಿಸ್ಟಿಯನ್ ಆದ ಗೊಲ್ಯಾತನ ಏನು ಮಾತಾಡ್ತಿದ್ದಾನೆ? ಬರೀ ಮಾತು. ಈ ಒಂದು ಸೌಲನಿಗೆ ಮತ್ತು ಇಸ್ರಾಯೇಲರಿಗೆ ಆ ಫಿಲಿಸ್ಟಿಯನ ಮಾತುಗಳನ್ನು ಕೇಳಿ ಅವ್ರಿಗೇನು ಹುಟ್ಟಿತಂತ್ರಿ? ಜೋರಾಗಿ ಹೇಳ್ರಿ, ಭಯ ಹುಟ್ಟಿ ಅವ್ರ ಎದೆ ಹೊಡೆದೋಗ್ಬಿಡ್ತಂತೆ ಅಲ್ಲ. ಸ್ವಲ್ಪ ಜನಕ್ಕೆ ರಿಪೋರ್ಟ್ ನೋಡಿದ್ಕೊಳ್ಳೆ ಶಟ್ಲು ಸತ್ತೋಗ್ಬಿಡ್ತಾರೆ. ಯಾಕೆ ಹೇಳ್ರಿ? ಭಯ. ಯಮ್ಮ ಅಲ್ಲೇ ಆರ್ಟ್ ಫೇಲ್. ಇವಾಗ ಸೌಲನಾಗಲಿ ಆ ಇಸ್ರಾಯೇಲರಾಗಲಿ ಯುದ್ಧ ಮಾಡಿಲ್ಲ, ಫಿಲಿಸ್ಟಿಯರು ಯುದ್ಧ ಮಾಡಿಲ್ಲ. ಬರೀ 40 ದಿವಸ ಆ ಗೊಲ್ಯಾತನ ಬಂದು ಮಾತಾಡ್ತಿದ್ದಾನೆ. ಅವನು ಮಾತು ಕೇಳಿ ಶಟ್ಲು ಅವ್ರ ಎದೆ ಹೊಡೆದೋಗ್ಬಿಡ್ತಂತೆ ರೀ. ಭಯದಲ್ಲಿ ತುಂಬಿದ್ರಂತೆ ರೀ. ಓಕೆನಾ? ಕೇಳ್ರಿ, ಏನಾಯಿತು? ಗೊಲ್ಯಾತನ ಘೋಷಣೆ. ಎಲ್ಲ ಹೇಳ್ರಿ, ಗೊಲ್ಯಾತನ ಘೋಷಣೆ. ಆ ಗೊಲ್ಯಾತನ ಘೋಷಣೆಗಳನ್ನು ಕೇಳಿನೇ ಸೌಲ ರಾಜನು ಇಸ್ರಾಯೇಲರು ಭಯಪಟ್ಟುಬಿಟ್ರು. ಓಕೆನಾ? ಆದರೆ ಅಲ್ಲಿ ಇನ್ನೊಬ್ಬ ಯೌವನಸ್ಥನು ಬರ್ತಾ ಇದ್ದಾನೆ ರೀ.
ಆತನ ಹೆಸರು ದಾವೀದನು. ಈ ದಾವೀದನು ಯಾತಕ್ಕೆ ಬಂದಾನಂದರೆ ಅವರ ಅಣ್ಣರ ಕ್ಷೇಮ ಸಮಾಚಾರವನ್ನು ತಿಳ್ಕೊಂಡು ಅವರಿಗೆ ಊಟವನ್ನು ಕೊಟ್ಟೋಗ್ಲಿಕ್ಕೆ ಬಂದಿದ್ದಾನ್ರಿ. ಯಾವ ಮಾತುಗಳನ್ನು ಸೌಲನು ಇಸ್ರಾಯೇಲರು ಕೇಳಿದರೋ ಅದೇ ಫಿಲಿಸ್ಟಿಯನಾದ ಗೊಲ್ಯಾತನ ಮಾತುಗಳನ್ನು ದಾವೀದನು ಸಹ ಕೇಳಿದನು. ನೋಡ್ರಿ, ಅದೇ 17ನೇ ಅಧ್ಯಾಯ 25ನೇ ವಚನ ಓದ್ರಿ. ಅವರು ಇಸ್ರಾಯೇಲ್ಯರಾದ ನಮ್ಮನ್ನು ಹೀಯಾಳಿಸುವುದಕ್ಕೋಸ್ಕರ 23ನೇ ವಚನ ಓದಮ್ಮ. ರಣರಂಗಕ್ಕೆ ಓಡಿ ಹೋಗಿ ತನ್ನ ಸಹೋದರರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಅವರೊಡನೆ ಮಾತಾಡುತ್ತಿರುವಷ್ಟರಲ್ಲಿ ಗತ್ ಊರಿನ ರಣವೀರನಾದ ಗೊಲ್ಯಾತನೆಂಬ ಆ ಫಿಲಿಸ್ಟಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದು ಮಿಂಚಿನಂತೆಯೇ ಕೂಗಿದನು. ಮುಂಚಿನಂತೆ ಏನ್ ಮಾಡಿದಂತೆ? ಕೂಗಿದನು. ದಾವೀದನು ಅವನ ಮಾತುಗಳನ್ನು ದಾವೀದನು ಯಾರ ಮಾತುಗಳನ್ನು ಕೇಳದಂತರಿ? ಕೇಳಿ ಇಸ್ರಾಯೇಲ್ಯರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು. ನೋಡ್ರಿ, ಇಸ್ರಾಯೇಲರು ಯಾರನ್ನ? ಆ ಒಂದು ಫಿಲಿಸ್ಟಿಯರ ರಣವೀರನನ್ನು ನೋಡಿ ಭಯಪಡ್ತಾ ಇದ್ದಾರೆ. ಇವಾಗ ಯಾವ ಮಾತುಗಳನ್ನು ಸೌಲನು ಇಸ್ರಾಯೇಲರು ಕೇಳಿ ಭಯಪಟ್ಟರು ಅದೇ ಮಾತುಗಳನ್ನು ಯಾರು ಕೇಳ್ತಾ ಇದ್ದಾರ್ರಿ? ದಾವೀದನು ಕೇಳ್ತಾ ಇದ್ದಾನ್ರಿ. ಆದರೆ ದಾವೀದನು ಭಯಪಟ್ಟಿಲ್ಲ. ದಾವೀದನು ಏನು ಪಟ್ಟಿಲ್ಲ? ಭಯಪಟ್ಟಿಲ್ಲ. ದಾವೀದನು ಏನು ಹೇಳ್ತಾ ಇದ್ದಾನೆ ನೋಡ್ರಿ, ಮುಂದಿನ ವಚನ 26ನೇ ವಚನ ಓದಮ್ಮ. ದಾವೀದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯವನ್ನು ಎಷ್ಟರವನು ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದು ಹಾಕುವವನಿಗೆ ಸಿಕ್ಕುವುದೇನೆಂದು ಹೇಳಿದಿರಿ ಎಂದು ತನ್ನ ಬಳಿಯಲ್ಲಿ ನಿಂತಿದ್ದ ಮನುಷ್ಯರನ್ನು ಕೇಳಲು ಅವರು ಮುಂಚಿನಂತೆ ಇಂತಿಂತದ್ದು ದೊರಕುವುದೆಂದು ಉತ್ತರ ಕೊಟ್ಟರು. ದಾವೀದನು ಜನರ ಸಂಗಡ ಹೀಗೆ ಮಾತಾಡಿದರು. ದಾವೀದನು ಕೂಡ ಅದೇ ಗೊಲ್ಯಾತನ ಮಾತುಗಳನ್ನು ಕೇಳಿದರಿ. ಆದರೆ ಗೊಲ್ಯಾತನ ಮಾತನ್ನು ಕೇಳಿದ ಇಸ್ರಾಯೇಲರು ಸೌಲರು ಭಯಪಟ್ಟರಾಗಲಿ, ಅದೇ ಗೊಲ್ಯಾತನ ಮಾತನ್ನು ಕೇಳಿದ ದಾವೀದನು ಭಯಪಡಲಿಲ್ಲ. ಏನು ಪಡಲಿಲ್ಲ ರೀ? ಭಯಪಡಲಿಲ್ಲ ರೀ. ನಾನು ಹೇಳ್ತೀನಿ ಕೇಳ್ರಿ, ಯಾಕೆ ಭಯಪಡಲಿಲ್ಲ? ನಾವು ಓದೋಣ. 36ನೇ ವಚನ ಓದಮ್ಮ. ನಿನ್ನ ಸೇವಕನಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ, ನಿನ್ನ ಸೇವಕನ ಕೈಯಿಂದ ಕೊಲ್ಲಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂತ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನಿಗೂ ಆಗಬೇಕು. ನನ್ನನ್ನು ಅಂಥ ಸಿಂಹದ ಮತ್ತು ಕರಡಿಯ ಉಗುರುಗಳಿಗೆ ಕೈಗೂ ಕರಡಿಯ ಉಗುರುಗಳಿಗೂ ತಪ್ಪಿಸಿದ ಯೆಹೋವನು ಈ ಫಿಲಿಸ್ಟಿಯನ ಕೈಗೂ ಏನ್ ಮಾಡುವನು? ನನ್ನನ್ನು ತಪ್ಪಿಸುವನು. ಹಲ್ಲೆಲೂಯಾ. ಚೆನ್ನಾಗಿ ಕೇಳ್ರಿ, ಇವಾಗ ಇಂಪಾರ್ಟೆಂಟ್ ಪಾಯಿಂಟ್. ದಾವೀದನು ಏನು ಹೇಳ್ತಾ ಇದ್ದಾನೆ? ಸುನ್ನತಿ ಇಲ್ಲದ ಈ ಒಂದು ಫಿಲಿಸ್ಟಿಯನ್ ಎಷ್ಟರವನು ಜೀವ ಸ್ವರೂಪನಾದ ಸೈನ್ಯವನ್ನು ಏನು ಮಾಡಲಿಕ್ಕೆ? ಹೀಯಾಳಿಸ್ಲಿಕ್ಕೆ. ಇವಾಗ ದಾವೀದನು ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ? ಯಾವ ಸಿಂಹದ ಕೈಯಿಂದ, ಯಾವ ಕರಡಿಯ ಕೈಯಿಂದ ನನ್ನನ್ನು ಯಾವ ದೇವರು ಬಿಡಿಸಿದನೋ ಅದೇ ದೇವರು ನನ್ನನ್ನು ಈ ಫಿಲಿಸ್ಟಿಯನ ಕೈಯಿಂದ ಕೂಡ ಬಿಡಿಸಿ ಇಸ್ರಾಯೇಲರಿಗೆ ಬಂದ ನಿಂದೆಯಿಂದ ತಪ್ಪಿಸುವನು. ಚೆನ್ನಾಗಿ ಕೇಳ್ರಿ. ದಾವೀದನ ಭರವಸೆ ಎಲ್ಲಿದ್ದಾರೆ ಇವಾಗ? ಜೋರಾಗಿ ಬಾಯ್ತಾ ಇರೋದು ಎಲ್ಲರೂ. ದೇವರಲ್ಲಿ. ಯಾವ ದೇವರು ಆತನನ್ನು ಆ ಅಡವೆಯಲ್ಲಿ ಈತನ ಕುರಿಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಬಂದಂಥ ಸಿಂಹದ ಕೈಯಿಂದಲೂ ಆ ಕಾಡು ಕರಡಿಯ ಕೈಯಿಂದಲೂ ಬಿಡಿಸಿದನೋ ಅದೇ ದೇವರ ಮೇಲೆ ದಾವೀದನ ನಂಬಿಕೆ. ಪ್ರಿಯರೇ, ಭಾಳ ಜನ ಹೇಳ್ತಾರೆ, ನೀನು ನಂಬಿಕೆಯಲ್ಲಿ ದೃಢವಾಗಿರು, ಬಿ ಫರ್ಮ್ ಇನ್ ಯುವರ್ ಫೇತ್. ನಂಬಿಕೆಯಲ್ಲಿ ದೃಢ ಏನು ಅರ್ಥ? ನಂಬಿಕೆಯಲ್ಲಿ ದೃಢವಾಗಿರಂದರೆ, ನಂಬಿಕೆಯಲ್ಲಿ ದೃಢವಾಗಿರೋದಂದರೆ ಅರ್ಥ ನಿನ್ನ ದೇವರಲ್ಲಿ ನೀನು ಸಂಪೂರ್ಣವಾಗಿ ಭರವಸೆ ಇಟ್ಟು ಆತನು ನಿನಗಾಗಿ ಮಾಡಿದ ವಾಗ್ದಾನಗಳನ್ನು ನಂಬುತ್ತಾ, ಆತನು ನಿನಗಾಗಿ ಕೊಟ್ಟ ವಾಗ್ದಾನಗಳನ್ನು
ಘೋಷಣೆ ಮಾಡುತ್ತಾ, ಅರಿಕೆ ಮಾಡುತ್ತಾ, ಆ ವಾಗ್ದಾನದಿಂದ ಬರುವ ಜಯದಲ್ಲಿ, ಆಶೀರ್ವಾದದಲ್ಲಿ ಜೀವಿಸೋದೇ ನಂಬಿಕೆಯಲ್ಲಿ ದೃಢವಾಗಿರೋದ್ರಿ. ನಂಬಿಕೆಯಲ್ಲಿ ದೃಢವಾಗಿರೋದಂದರೆ 10 ತಾಸು ಪ್ರಾರ್ಥನೆ ಮಾಡೋದಲ್ಲ. ನಂಬಿಕೆಯಲ್ಲಿ ದೃಢವಾಗಿರೋದಂದರೆ ಉಪವಾಸ ಮಾಡೋದಲ್ಲ. ನಂಬಿಕೆಯಲ್ಲಿ ದೃಢವಾಗಿರೋದಂದರೆ ದೇವರು ನಿನಗೋಸ್ಕರ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದಾನೋ, ದೇವರು ನಿನಗೋಸ್ಕರ ಏನೆಲ್ಲ ವಾಗ್ದಾನಗಳನ್ನು ಮಾಡಿದ್ದಾನೋ, ದೇವರು ನಿನಗೋಸ್ಕರ ಏನು ವಾಕ್ಯಗಳನ್ನು ಕೊಟ್ಟಿದ್ದಾನೋ ಅವುಗಳನ್ನು ನಿನ್ನ ಸ್ವಾಸ್ಥ್ಯವಾಗಿ ನೀನು ಅನುಭವಿಸೋದೆ ನಂಬಿಕೆಯಲ್ಲಿ ನೀನು ದೃಢವಾಗಿ ನಿಲ್ಲುವಂಥದ್ದು. ನಾನು ಬಡವನಲ್ಲ, ದೇವರ ವಾಗ್ದಾನ ಹೇಳಿದೆ, ದೇವರು ನನ್ನನ್ನು ಐಶ್ವರ್ಯವಂತನನ್ನಾಗಿ ಮಾಡಿದ್ದಾನೆ. ಅದನ್ನು ನೀನು ಸ್ವಾಸ್ಥ್ಯವಾಗಿ ಮಾತಾಡುವಂಥದ್ದೇ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದು. ನಾನು ಸಾಯೋದಿಲ್ಲ, ದೇವರ ವಾಕ್ಯ ಹೇಳ್ತಿದ್ದೆ, ನಾನು ಸಾಯೋದಿಲ್ಲ, ನಾನು ಬದುಕಿದ್ದು ಆತನ ಮಹತ್ಕಾರ್ಯಗಳನ್ನು ಪ್ರಕಟಿಸ್ತೇನೆ. ಅದೇ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವಂಥದ್ರಿ. ನಾನು ಬಲಹೀನನಲ್ಲ, ನನ್ನನ್ನು ಬಲಪಡಿಸುವ ಕ್ರಿಸ್ತನಿಂದ ನಾನು ಎಲ್ಲವನ್ನ ಮಾಡುತ್ತೇನೆ. ಅದೇ ನಂಬಿಕೆಯಲ್ಲಿ ನೀನು ದೃಢವಾಗಿ ನಿಲ್ಲುವಂಥದ್ದು. ಲೋಕ ಹೇಳ್ತದೆ ನಾನು ಉದ್ಧಾರ ಆಗೋದಿಲ್ಲ ಅಂತೇಳಿ, ಆದರೆ ದೇವರ ವಾಗ್ದಾನ ಹೇಳ್ತದೆ ದೇವರು ನನ್ನನ್ನು ತಲೆಯಾಗಿಟ್ಟಿದ್ದಾನೆ, ಬಾಲವಾಗಲ್ಲ, ನಾನು ತಲೆಯಾಗಿದ್ದಾನೆ ಅಂತೇಳಿ ನಂಬೋದೇ ನೀನು ನಂಬಿಕೆಯಲ್ಲಿ ದೃಢವಾಗಿ ಇರೋದು. ಲೋಕ ಹೇಳ್ತದೆ ನೀನು ಸಾಲದಿಂದ ಹೊರಗೆ ಬರೋಕ್ಕಾಗೋದಿಲ್ಲ, ನೀನು ಉದ್ಧಾರಣೆ ಆಗೋದಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ ನೀನು ಸಾಲ ತೆಗೆದುಕೊಳ್ಳೋನಲ್ಲ, ಸಾಲ ಕೊಡೋನಾಗಿ ನಿನ್ನನ್ನು ಮಾಡ್ತೇನೆ. ಅದೇ ನೀನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದ್ರಿ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದಂದರೆ ಚರ್ಚಿಗೆ ಬರೋದಲ್ಲ. ನಿನಗೋಸ್ಕರ ದೇವರು ಮಾಡಿದ ವಾಗ್ದಾನಗಳನ್ನು, ದೇವರು ನಿನಗೆ ವೈಯಕ್ತಿಕವಾಗಲಿ, ಕುಟುಂಬವಾಗಲಿ, ಸಭೆಯಾಗಲಿ ನಿನಗೆ ಕೊಟ್ಟ ವಾಗ್ದಾನಗಳನ್ನು ನಿನ್ನ ಸ್ವಾಸ್ಥ್ಯವಾಗಿ ನೀನು ಹೊಂದಿಕೊಳ್ಳುವಂಥದ್ದೇ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದ್ರಿ. ಇವಾಗ ಕೇಳ್ರಿ, ದಾವೀದನು ಏನು ಹೇಳ್ತಾ ಇಲ್ಲ ಅಲ್ಲಿ? ದಾವೀದನು ಏನು ಹೇಳ್ತಾ ಇದ್ದಾನೆ? ಆ ಸಿಂಹದಿಂದ, ಆ ಕರಡಿಯಿಂದ ದೇವರು ನನ್ನನ್ನು ಬಿಡಿಸ್ದಲ್ಲ, ಅದೇ ದೇವರು ನನ್ನನ್ನು ಕೂಡ ಬಿಡಿಸ್ತಾನೆ. ಅದು ನಂಬಿಕೆ. ಆತನ ಕಾರ್ಯದಲ್ಲಿ ಏನ್ರಿ, ಆತನು ಮಾಡುವ ಕಾರ್ಯದಲ್ಲಿ, ಆತನು ನಿನಗೆ ಕೊಟ್ಟ ವಾಕ್ಯದಲ್ಲಿ, ಆತನು ನಿನಗೆ ಕೊಟ್ಟ ವಾಗ್ದಾನದಲ್ಲಿ ನೀನು ದೃಢವಾಗಿ ನಂಬಿ ಅದರ ಮೇಲೆ ಆಧಾರಪಟ್ಟು ಜೀವಿಸೋದೈತಲ್ಲ, ಅದೇ ದೃಢವಾಗಿ ನಿಂಬೋದು ನಂಬಿಕೆಯಲ್ಲಿ. ರೋಗ ಐತೆ, ಆದರೆ ದೇವರ ವಾಕ್ಯ ಹೇಳುತ್ತದೆ ಆತನು ಹೊಂದಿದ ಬಾಸುಂಡೆಯಿಂದ ನಾನು ಗುಣ ಹೊಂದಿದ್ದೇನೆ. ಹೌದು, ರಿಪೋರ್ಟ್ ಬಂದೈತೆ, ಆದರೆ ದೇವರ ವಾಕ್ಯ ಹೇಳುತ್ತದೆ ಆತನು ತನ್ನ ವಾಕ್ಯವನ್ನು ಕಳಿಸಿ ನನ್ನ ರೋಗವನ್ನು ಗುಣಪಡಿಸಿ ಸಮಾಧಿಗೆ ಸೇರದಂತೆ ಮಾಡುತ್ತಾನೆ. ಹೌದು, ನನಗೆ ರೋಗ ಐತೆ, ಆದರೆ ದೇವರ ವಾಕ್ಯ ಹೇಳುತ್ತದೆ ಆತನು ಹೊಂದಿದ ಬಾಸುಂಡೆಯಿಂದ ನಾನು ಗುಣ ಹೊಂದಿದ್ದೇನೆ. ಆತನು ನನ್ನ ರೋಗ, ವೇದನೆ, ಬಾಧೆ ಎಲ್ಲವನ್ನು ಹೊತ್ತುಕೊಂಡಿದ್ದಾನೆ. ಆ ವಾಗ್ದಾನವನ್ನು ನೀನು ಸ್ವಾಸ್ಥ್ಯವಾಗಿ ತೆಗೆದುಕೊಂಡು ಆ ವಾಗ್ದಾನದ ಪ್ರಕಾರ ನೀನು ಜೀವಿಸ್ತಿ ನೋಡು, ಅದೇ ನಂಬಿಕೆಯಲ್ಲಿ ನೀನು ದೃಢವಾಗಿರೋದ್ರಿ. ಹಲ್ಲೆಲೂಯಾ. ಇವಾಗ ಈ ಗೊಲಿಯಾತನು ಮುಂದೆ ಇದ್ದಾನೆ. ದಾವೀದನು ಎಂಥ ಹೆಜ್ಜೆ ಆಗ್ತದಾನೆಂದರೆ ನಂಬಿಕೆ ಹೆಜ್ಜೆ. ಯಾವ ನಂಬಿಕೆ ಹೆಜ್ಜೆ? ಹಿಂದೆ ತಿರುಗಿ ನೋಡಿದರೆ ಆ ಸಿಂಹದಿಂದ, ಕರಡಿಯಿಂದ ಯಾವ ದೇವರು ಬಿಡಿಸಿದ್ನೋ ಅದೇ ದೇವರು ಇವಾಗ ಈ ಗೊಲಿಯಾತನಿಂದ ಕೂಡ ಬಿಡಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ ನೋಡ್ರಿ ಆತ. ಅದು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದು. ಆವಾಗ ಸಿಂಹದಿಂದ ಬಿಡಿಸ್ದಪ್ಪ, ಕರಡಿಯಿಂದ ಬಿಡಿಸ್ದ. ಇವನು ನೋಡಿದರೆ 9 ಅಡಿ 10 ಅಡಿ ಇದ್ದಾನೆ, ಇವನು ಬಿಡಿಸ್ತಾನ? ಆಹಾ. ದೇವರು ಯಾವ ಅದ್ಭುತಗಳನ್ನು ಮಾಡಿದ್ನೋ ಅದನ್ನು ನೆನೆಸುತ್ತಾ ನೀನು ಮುಂದೆ ಹೋಗ್ತಿ ನೋಡು, ಅದೇ ನೀನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದು. ಹಲ್ಲೆಲೂಯಾ. ಇವಾಗ ಯೇಸು ಸ್ವಾಮಿ ಆತನ ಶಿಷ್ಯರು ದೋಣಿಯಲ್ಲಿ ಹೋಗ್ತಾ ಇದ್ರು, ಈಚೆ ದಡದಿಂದ ಆಚೆ ದಡಕ್ಕೆ ಹೋಗ್ತಾ ಇದ್ರು. ಯೇಸು ಸ್ವಾಮಿ ಏನು ಮಾಡ್ದ? ಆತನು ನೀರಿನ ಮೇಲೆ ನಡೆದು ಬಂದರೆ ಶಿಷ್ಯರು ನೋಡಿದ್ರು, ಅಯ್ಯೋ ದೆವ್ವ. ಆದರೆ ಯೇಸು ಸ್ವಾಮಿ ಏನು ಹೇಳ್ದ? ದೆವ್ವ ಅಲ್ಲ, ಅದು ನಾನು. ಕೇಳ್ರಿ, ಪೇತ್ರ ಏನು ಹೇಳ್ದ? ಸ್ವಾಮಿ ಅದು ನೀನೇ, ಆದರೆ ನಾನು ಕೂಡ ನೀರಿನ ಮೇಲೆ ನಡೆದು ಬರುವುದಕ್ಕೆ ನನಗೇನು ಕೊಡು? ಅಪ್ಪಣೆ ಕೊಡು. ಇವಾಗ ಯೇಸು ಸ್ವಾಮಿ ಏನು ಹೇಳ್ದ ರೀ? ಬಾ ಅಂದ. ಎಲ್ಲ ಹೇಳ್ರಿ ಬಾ ಅಂದ. ಯಾವಾಗ ಯೇಸು ಸ್ವಾಮಿ ಬಾ ಅಂದನೋ ನಂಬಿಕೆಯಲ್ಲಿ ದೃಢವಾಗಿರೋದಂದ್ರೆ ಏನು ಗೊತ್ತಾ? ದೇವರು ಏನು ಹೇಳಿದ್ದಾನೋ ಅದನ್ನು ನಂಬಿ, ಕಣ್ಣು ಮುಚ್ಕೊಂಡು ನಂಬಿ ಅದು ಆಗ್ತದಂತೇಳಿ ಕಾಲಿಡೋದೇ ನಂಬಿಕೆ ರೀ. ಇವಾಗ ಪೇತ್ರನನ್ನ ಸ್ವಾಮಿ ಏನು ಹೇಳ್ದ? ಬಾ ಅಂದ.
ಪೇತ್ರ ನೋ ಕ್ವಶನ್, ದೇವರೇ ಅದು ನೀನಪ್ಪ, ನಿನ್ನ ಮಾತಿಗೆ ಸಮುದ್ರ ಭಯ ಬೀಳುತ್ತದೆ, ನಾನು ಬರೀ ಪೇತ್ರಪ್ಪ ಮೀನು ಹಿಡಿಯವನು ಅಂತ ಹೇಳಿಲ್ಲ. ಆತ ಏನು ಮಾಡ್ದ, ಯೇಸು ಹೇಳಿದ ಮಾತಿನ ಮೇಲೆ ಕಾಲಿಟ್ಟರೆ. ನಂಬಿಕೆಯಲ್ಲಿ ದೃಢವಾಗಿರೋದಂದ್ರೆ ಏನು ಗೊತ್ತರಿ, ನಿನಗೋಸ್ಕರ ದೇವರು ಏನೆಲ್ಲ ನುಡಿದಿದ್ದಾನೋ ಆ ವಾಗ್ದಾನಗಳು ಯೇಸು ಕ್ರಿಸ್ತನಲ್ಲಿ ಆಮೇನೆಂಬುದಾಗಿ ಇದೆ ಅಂತೇಳಿ ನೀನು ನಂಬುವುದೇ ನೀನು ನಂಬಿಕೆಯಲ್ಲಿ ದೃಢವಾಗಿ ಜೀವಿಸೋದು. ಏನ್ರಿ, ದೇವರು ಏನೆಲ್ಲ ವಾಗ್ದಾನಗಳು ಮಾಡಿದ್ದಾನೋ, ದೇವರು ನಿನಗೋಸ್ಕರ ನಿನ್ನ ಜೀವಿತಕ್ಕೆ, ನಿನ್ನ ಮಕ್ಕಳಿಗೆ, ನಿನ್ನ ಕುಟುಂಬ, ಸಭೆ, ಸೇವೆಗೆ ಏನೆಲ್ಲ ನುಡಿದಿದ್ದಾನೋ ಅವೆಲ್ಲವೂ ಕೂಡ ಯೇಸು ಕ್ರಿಸ್ತನಲ್ಲಿ ಏನಾಗಿದೆ ಅಂತೆ, ಹೌದು ಮತ್ತು ಆಮೇನಾಗಿದೆ. ಅದನ್ನು ನೀನು ಸ್ವೀಕರಿಸೋದೇ ನಂಬಿಕೆಯಲ್ಲಿ ನೀನು ದೃಢವಾಗಿರೋದು. ಯೇಸು ಬಾಂದ, ಪೇತ್ರ ನಡೆದರಿ ಮೀನಿನ ಮೇಲೆ. ಪೇತ್ರ ಏನು ಮಾಡಿದರಿ, ನೀರಿನ ಮೇಲೆ ನಡೆದ. ಸ್ವಲ್ಪ ಟೈಮ್ ಆದಲ್ಲಿ ಮುಳುಗ್ದ, ಆದರೆ ಯೇಸು ಅವನನ್ನು ಸಾಯ್ಲಿಕ್ಕೆ ಬಿಟ್ಟಿಲ್ಲ. ನೀನು ಒಂದು ಹೆಜ್ಜೆ ತಗೋ, ದೇವರು ನಿನಗೋಸ್ಕರ 100 ಹೆಜ್ಜೆ ತಗೊಳ್ತಾನೆ. ನಂಬಿಕೆಯಲ್ಲಿ ದೃಢವಾಗಿರೋದಂದರೆ ಆತನು ನಿನಗಾಗಿ ಏನು ನುಡಿದಿದ್ದಾನೋ ಅವುಗಳನ್ನು ನೀನು ದೃಷ್ಟಿ ಇಡುತ್ತಾ ಅದನ್ನು ಸ್ವಾಧೀನ ಮಾಡಿಕೊಳ್ಳೋದೇ ನಂಬಿಕೆಯಲ್ಲಿ ನೀನು ದೃಢವಾಗಿರೋದ್ರಿ. ಈ ರೀತಿಯಲ್ಲಿ ಪೇತ್ರ ನೀರಿನ ಮೇಲೆ ಏನು ಮಾಡಿದರಿ, ನಡೆದರಿ. ಅದೇ ಪೇತ್ರ ಒಂದು ದಿನ ರಾತ್ರಿ ಎಲ್ಲ ಮೀನು ಹಿಡಿದ್ರಿ, ಅವ್ರಿಗೇನು ಸಿಗಲಿಲ್ಲ. ಆಮೇಲೆ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 5ನೇ ಅಧ್ಯಾಯದಲ್ಲಿ ಆತ ಹೇಳ್ತಾರೆ, ಸ್ವಾಮಿ ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿವಿ, ನಮಗೇನಾಗಲಿಲ್ಲ, ಏನು ಸಿಗಲಿಲ್ಲ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಆಯ್ತಪ್ಪ ಇವಾಗ ಏನು ಮಾಡು, ಬಲೆಯನ್ನು ಹಾಕಂತಾನೆ. ಆವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ಆದರೆ ನಿನ್ನ ಮಾತಿನ ಮೇಲೆ ನಾನು ಏನಾಗ್ತಾನೆ, ಬಲೆ. ನೋಡ್ರಿ, ಆತನ ಮಾತಿನ ಪ್ರಕಾರ ನೀನು ಕಾರ್ಯ ಮಾಡ್ತೀಯಲ್ಲ, ಅದೇ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲೋದು. ಎಲ್ಲ ಹೇಳ್ರಿ, ಯೇಸುವಿನ ಮಾತಿನ ಪ್ರಕಾರ, ದೇವರ ವಾಗ್ದಾನದ ಪ್ರಕಾರ ನಾನು ಮಾತಾಡುವುದು, ನಾನು ನಡೆಯುವುದು, ನಾನು ಪ್ರವರ್ತಿಸುವುದೇ ನಂಬಿಕೆಯಲ್ಲಿ ದೃಢವಾಗಿರೋದು. ಅರ್ಥ ಆಗತ್ರಿ? ನಂಬಿಕೆಯಲ್ಲಿ ದೃಢವಾಗಿರೋದಂದರೆ 40 ದಿವಸ ಉಪವಾಸ ಪ್ರಾರ್ಥನೆ ಮಾಡೋದಲ್ಲ. ದೇವರ ವಾಕ್ಯ ಏನು ಹೇಳ್ತದೋ, ಆ್ಯಕ್ಟಿಂಗ್ ಅಕಾರ್ಡಿಂಗ್ ಟು ದ ವರ್ಡ್ ಆಫ್ ಗಾಡ್ ಇಸ್ ಕಾಲ್ಡ್ ಸ್ಟ್ಯಾಂಡಿಂಗ್ ಫರ್ಮ್ ಇನ್ ದ ಫೇತ್. ದೇವರ ವಾಕ್ಯ ಏನು ಹೇಳ್ತದೋ, ದೇವರ ವಾಗ್ದಾನ ಏನು ಹೇಳ್ತದೋ ಆ ರೀತಿಯಲ್ಲಿ ನೀನು ನಡೆಯುವುದೇ, ಪ್ರವರ್ತಿಸುವುದೇ ನಂಬಿಕೆಯಲ್ಲಿ ನೀನು ದೃಢವಾಗಿರೋದ್ರಿ. ಅಮ್ಮ ಅರ್ಥ ಆಗತ್ತಾ ನಿಮಗೆಲ್ಲ? ನಂಬಿಕೆಯಲ್ಲಿ ದೃಢವಾಗಿರೋದಂದರೆ ದೇವರ ವಾಗ್ದಾನ ಏನಾಗಿದೆಯೋ ಅದನ್ನು ನೀನು ನಂಬಿ ಜೀವಿಸೋದು, ದೇವರ ವಾಕ್ಯದ ಪ್ರಕಾರ ನೀನು ಜೀವಿಸೋದು, ನೀನು ನಡೆಯೋದೈತಲ್ಲ ಅದೇ ನೀನು ನಂಬಿಕೆಯಲ್ಲಿ ದೃಢವಾಗಿರೋದು. ಯಾವಾಗ ಪೇತ್ರ ಮುಳುಗಲಿಕ್ಕೆ ಪ್ರಾರಂಭ ಮಾಡಿದೆ, ಯೇಸು ಏನು ಹೇಳ್ದ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ಯಾಕೆ ನೀನು ನಂಬಿಕೆಯಲ್ಲಿ ದೃಢವಾಗಿರಲಿಲ್ಲ? ನಿನ್ನ ನೀರಿನ ಮೇಲೆ ನಡೆಯೋದಿದ್ದು ಯಾರು? ನಾನು. ನನ್ನ ಮಾತಿನ ಮೇಲೆ ನೀನು ನಂಬಿಕೆ ಇಡಬೇಕಾಗಿತ್ತು ಅಂತ ಹೇಳ್ದ. ಬಿರುಗಾಳಿನ ಯಾಕೆ ನೋಡಿದೆ ನೀನು? ನೋಡ್ರಿ, ಈ ಲೋಕವನ್ನು ನೀನು ನೋಡಿದರೆ ನೀನು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳ್ರಿ, ಬೇರೆ ಜನರನ್ನು, ಅವ್ರು ಯಾರೇ ಆಗಿರಲಿ, XYZ ಯಾರೇ ಆಗಿರಲಿ, ಅವ್ರನ್ನ ನೀನು ನೋಡಿದರೆ ನೀನು ನಂಬಿಕೆಯಲ್ಲಿ ದೃಢವಾಗಿರಲಿಕ್ಕೆ ಸಾಧ್ಯವಾಗೋದಿಲ್ಲರಿ. ನಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಆತನ ಮೇಲೆ ದೃಷ್ಟಿ ಇಟ್ಟು ಅಂತ ಹೇಳ್ತದೆ ದೇವರ ವಾಕ್ಯ. ಯಾರ ಮೇಲೆ? ಯೇಸುವಿನ ಮೇಲೆ ನೀನು ದೃಷ್ಟಿ ಇಟ್ಟು ನಡೆಯುವುದಾದರೆ ನೀನು ನಂಬಿಕೆಯಲ್ಲಿ ದೃಢವಾಗಿರಲಿಕ್ಕೆ ಸಾಧ್ಯ. ಪಾಸ್ಟರ್ನ, ವಿಶ್ವಾಸಿನ, ಲೀಡರ್ನ, ಲ್ಯಾಡರ್ನ ನೋಡಿದರೆ ನೀನು ಎಲ್ಲಿ ಬಿದ್ದೋಗ್ಬಿಡ್ತಿ. ನೀನು ಯೇಸುವಿನ ಮೇಲೆ ದೃಷ್ಟಿ ಇಡು, ಆಗ ನೀನು ನಂಬಿಕೆಯಲ್ಲಿ ಏನಾಗೋದಿಲ್ಲ, ಬಿದ್ದೋಗೋದಿಲ್ಲ. ಯೋಶುವನಿಗೆ ದೇವರು ಕೊಟ್ಟದ ವಾಗ್ದಾನ ಏನು ಗೊತ್ತಾ? ಯೋಶುವನೇ, ನಿನ್ನ ಜೀವಮಾನವೆಲ್ಲ ಯಾರು ನಿನ್ನ ಮುಂದೆ ನಿಲ್ಲಬಾರ್ದಾ? ಹಂಗಂದರೆ ಒಂದೇ ಒಂದು ಷರತ್ತು ಏನು ಗೊತ್ತಾ? ಈ ಧರ್ಮಶಾಸ್ತ್ರ ನಿನ್ನ ಬಾಯಿಂದ ಆಗಲದಿರಲಿ. ಆಮೆನ್. ದಿಸ್ ಲಾ ಆಫ್ ದ ಮೋಸಸ್ ಶುಡ್ ನಾಟ್ ಡಿಪಾರ್ಟ್ ಫ್ರಮ್ ಯುವರ್ ಮೌತ್. ಅಂದರೆ ಏನು ಹೇಳ್ತಾ ಇದ್ದಾನೆ ಆತನು? ನಾನು ನಿನಗೆ ಕೊಡುವಂಥ ಈ ಧರ್ಮಶಾಸ್ತ್ರದಲ್ಲಿ ನೀನೇನಾಗಿರು, ದೃಢವಾಗಿ ನಿಲ್ಲು. ಈ ವಾಗ್ದಾನಗಳಲ್ಲಿ, ಈ ವಾಕ್ಯಗಳಲ್ಲಿ ನೀನೇನಾಗಿರು, ದೃಢವಾಗಿ ನಿಲ್ಲು. ಈ ವಾಕ್ಯ, ಈ ವಾಗ್ದಾನ ನಾನು ನಿನಗೇನು ಮಾಡಿನಲ್ಲ, ಇದೇ ನಿನಗೆ ಜಯ ಕೊಡೋದು.
ನೀನು ಅದರಲ್ಲಿ ಏನಾಗಿರು, ದೃಢವಾಗಿರು. ಎಡಕ್ಕಾಗಲಿ ಬಲಕ್ಕಾಗಲಿ ಏನು ಮಾಡಬೇಡ, ತಿರುಗಬೇಡ ನೀನು. ಆಮೇಲೆ ನೀನು ನಂಬಿಕೆಯಲ್ಲಿ ದೃಢವಾಗಿರೋದಂದ್ರೆ ಅರ್ಥ ಆತನ ವಾಗ್ದಾನಗಳನ್ನು ಹಿಡಿದುಕೊಂಡೆ, ಆತನ ವಾಕ್ಯಗಳನ್ನು ಹಿಡಿದುಕೊಂಡೆ ಒಂದು ನಿರೀಕ್ಷೆಯ ಜೀವಿತ ಜೀವಿಸೋದು. ಏನು ಹೇಳ್ದ ರೀ? ಭೂಮಿ ಆಕಾಶ ಅಳಿದು ಹೋದರೂ ಅಳಿದು ಹೋಗ್ಬೋದು, ನನ್ನ ಮಾತುಗಳು ಎಂದಿಗೂ ಅಳಿದು ಹೋಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೃಢವಾಗಿ ನಂಬಿಕೆಯಲ್ಲಿ ಏನಾಗಿರ್ಬೇಕ್ರಿ? ಈ ದಾವೀದನು ಏನು ಮಾಡ್ದ? ಗೊಲ್ಯಾತನನ್ನು ಸಾಯಿಸಿದ ರೀ. ಹೆಂಗೆ ಸಾಯಿಸಿದ? ಖಡ್ಗದಿಂದ ಸಾಯಿಸ್ತಿಲ್ಲ, ಒಂದು ಕಲ್ಲಿನಿಂದ ರೀ. ನಂಬಿಕೆ ಎನ್ನುವಂಥ ಕಲ್ಲು ಹೊಡೆದ, ಅವನು ಮುಂದೆ ಬೋರ್ಲು ಬಿದ್ದ ರೀ, ಹಿಂದೆ ಬೀಳಿಲ್ಲ. ಯಾಕೆ? ಅದು ದಾವೀದನ ಏಟಲ್ಲ ರೀ, ದೇವರ ಏಟು. ನೀನು ಯಾವಾಗ ನಂಬಿಕೆಯಲ್ಲಿ ದೃಢವಾಗಿ ನಡೀತೀಯೋ ನಿನ್ನ ಪರವಾಗಿ ದೇವರು ಯುದ್ಧ ಮಾಡ್ತಾನೆ. ದೇವರು ನಂಬಿಕೆಗೆ ಮೆಚ್ಚುವಷ್ಟು ಬೇರೆ ಯಾವುದಕ್ಕೆ ಮೆಚ್ಚಿಸಲ್ಪಡೋದಿಲ್ಲ ರೀ. ನಿನ್ನ ನಂಬಿಕೆಯಿಂದ ಮಾತ್ರ ನೀನು ದೇವರನ್ನು ಮೆಚ್ಚಕ್ಕಾಗೋದು. ನೀನು ಉಪವಾಸದಿಂದ, ನಿನ್ನ ಪ್ರಾರ್ಥನೆಯಿಂದ, ನಿನ್ನ ಕಾಣಿಕೆಯಿಂದ, ಚರ್ಚ್ ಅಟೆಂಡೆನ್ಸಿಂದ ನೀನು ದೇವರು ಮೆಚ್ಚಕ್ಕಾಗೋದಿಲ್ಲ. ನಿನ್ನ ನಂಬಿಕೆಯಿಂದ ಮಾತ್ರ. ನಾವು ನೋಡ್ತೇವೆ ಇಲ್ಲಿ ನೆಹೆಮೀಯನು 4ನೇ ವಚನ, ಆತನೇನು ಪ್ರಾರ್ಥನೆ ಮಾಡ್ತಾನೆ ನೋಡ್ರಿ. ನೆಹೆಮೀಯ ಚಾಪ್ಟರ್ 4 verse 4. ಆತನೇನಂತ ಪ್ರಾರ್ಥನೆ ಮಾಡ್ತಾನೆ? ನಮ್ಮ ದೇವರೇ ಕೇಳು, ಅವರು ನಮ್ಮನ್ನು ಎಷ್ಟು ಹೀಯಾಳಿಸುತ್ತಾರೆ, ಈ ನಿಂದೆಯನ್ನು ಅವರ ತಲೆಯ ಮೇಲೆಯೇ ಬರಮಾಡು, ಅವರು ದೇಶಭ್ರಷ್ಟರಾಗಿ ಸೂರೆ ಹೋಗುವಂತೆ ಮಾಡು. ಕೇಳ್ರಿ, ಯಾವಾಗ ಸನ್ಬಲ್ಲಟನು ಟೋಬಿ ಅವರ ವಿರುದ್ಧವಾಗಿ ಹೊಟ್ಟೆ ಕಿಚ್ಚುಪಟ್ಟು ಮಾತಾಡ್ತಾನೋ, ನೆಹೆಮೀಯನು ಮಾತಾಡುವವರ ಸಂಗಡ ಹೋಗಿ ಮಾತಾಡಲಿಲ್ಲರಿ. ಹೇಳ್ರಿ, ಅವನು ದೇವರ ಬಳಿಗೆ ಹೋಗಿ ಮಾತಾಡ್ದ. ನಂಬಿಕೆಯಲ್ಲಿ ದೃಢವಾಗಿರೋದಂದ್ರೆ ಅರ್ಥ ಏನು ಗೊತ್ತಾ? ಆತನ ವಾಗ್ದಾನಗಳನ್ನು ಹಿಡಿದುಕೊಂಡು ನೀನು ಮಾತಾಡೋದು, ಆತನ ವಾಗ್ದಾನಗಳನ್ನು ನೀನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳೋದ್ರಿ. ಆಮೇನ್. ನಂಬಿಕೆಯಲ್ಲಿ ದೃಢವಾಗಿರೋದಂದರೆ ನಿನ್ನ ಕೈ ಪ್ರಯಾಸದ ಮೇಲೆ ನೀನು ನಂಬಿಕೆ ಇಡೋದಲ್ಲ, ದೇವರ ಕಾರ್ಯದ ಮೇಲೆ ನೀನು ನಂಬಿಕೆ ಇಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ ಪ್ರಿಯರೇ. ಆಮೇಲೆ ಎರಡನೇದು ಬಂದು ಪ್ರಿಯರೇ, ನಾನು ಹೇಳ್ತೇನೆ, ಅದೇ ಒಂದು ನೆಹೆಮೀಯನ ಗ್ರಂಥ 4:16 ವಚನ ಹೋದ್ರಿ. ಎರಡನೇ ಪಾಯಿಂಟ್, ನಾವು ಕೆಲಸದಲ್ಲಿ ಎಷ್ಟು ಶ್ರದ್ಧೆಯನ್ನು ತೋರಿಸ್ತೇವೋ ಪ್ರಾರ್ಥನೆಯಲ್ಲಿ ಕೂಡ ಅಷ್ಟೇ ಆಸಕ್ತಿ ತೋರಿಸ್ಬೇಕ್ರಿ. ಮೊದಲನೇದು ನಾವು ನಂಬಿಕೆಯಲ್ಲಿ ಏನಾಗಿರ್ಬೇಕ್ರಿ? ದೃಢವಾಗಿರ್ಬೇಕು. ಎರಡನೇದು ಎಲ್ಲರೂ ಹೇಳ್ರಿ, ಕೆಲಸದಲ್ಲಿ ಶ್ರದ್ಧೆ. ಓಪನ್ ಯುವರ್ ಮೌತ್ ಅಮ್ಮ, ಬಾಯಿ ತೆರಿ. ಕೆಲಸದಲ್ಲಿ ಶ್ರದ್ಧೆ, ಪ್ರಾರ್ಥನೆಯಲ್ಲಿ ಆಸಕ್ತಿ. ಎಲ್ಲರೂ ಜೋರಾಗಿ ಹೇಳ್ರಿ. ಒಂದು ವೇಳೆ ನೀನು ಓದ್ತಾ ಇದ್ರೆ ನಿನ್ನ ವಿದ್ಯಾಭ್ಯಾಸದಲ್ಲಿ ನಿನಗೇನಿರಬೇಕು? ಶ್ರದ್ಧೆ ಇರಬೇಕು, ಪ್ರಾರ್ಥನೆಯಲ್ಲಿ ಆಸಕ್ತಿ ಇರಬೇಕು. ಯಾಕೆ ಶ್ರದ್ಧೆ ಆಸಕ್ತಿ ನಾನು ಹೇಳ್ತೀನಿ. 4:16 ವಚನ ಓದಮ್ಮ. ಅಂದಿನಿಂದ ನನ್ನ ಸ್ವಂತ ಆಳುಗಳಲ್ಲಿ ಅರ್ಧ ಮಂದಿ ಕೆಲಸದಲ್ಲಿ ಸಹಾಯ ಮಾಡಿದರು, ಅರ್ಧ ಮಂದಿ ಕವಚವನ್ನು ಧರಿಸಿಕೊಂಡು ಗುರಾಣಿ ಬಿಲ್ಲುಗಳನ್ನು ಹಿಡಿದುಕೊಂಡು ನಿಂತರು. ನೋಡ್ರಿ, ಯಾವಾಗ ವಿರೋಧಿಗಳು ಅವರಿಗೆ ವಿರುದ್ಧವಾಗಿ ಬಂದ್ರು ನೆಹೆಮೀಯ ಭಯಪಡಲಿಲ್ರಿ. ಬೇಡ ಬಿಡಪ್ಪ, ಕೆಲಸ ನಿಂದ್ರಿಸ್ಬಿಡೋಣ, ಬರೀ ಪ್ರಾರ್ಥನೆ ಮಾಡೋಣ ಅಂತ ಹೇಳಿಲ್ಲ. ಹೇಳ್ರಿ, ಸ್ವಲ್ಪ ಜನ ಹಿಂಗೆ ಬರೀ ಪ್ರೇಯರ್ ಮಾಡೋಣ, ಇನ್ನೊಂದು ಸ್ವಲ್ಪ ಜನ ಬರೀ ಕೆಲಸ 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 ಕೆಲಸ. ಅಮ್ಮ ಯಾಕಮ್ಮ ಬಂದಿರ? ಓದ್ತಾ ಇದ್ದೀನಣ್ಣ. ಚರ್ಚಿಗೆ ಬರೋ ಟೈಮಲ್ಲಿ ಮಾತ್ರ ಓದ್ತಾರೆ, ಬೇರೆ ಟೈಮಲ್ಲಿ ಮೊಬೈಲ್ ನೋಡ್ಕೊಂಡು ರೀಲ್ಸ್ ನೋಡ್ತಿರ್ತಾರೆ, ರೀಲ್ಸ್ ಮಾಡ್ತಿರ್ತಾರೆ ನಮ್ಮವರು. ಇಲ್ಲಿ ಕೇಳ್ರಿ, ಯಾವಾಗ ನೆಹೆಮೀಯನಿಗೆ ವಿರೋಧ ಬಂತು, ನೆಹೆಮೀಯ 2 ಕೆಲಸ ಮಾಡಿದ್ರಿ. ಎಲ್ಲರೂ ಎಷ್ಟು ಕೆಲಸ? ಎಲ್ಲರೂ ಕೈ ತೋರಿಸ್ರಿ. ಎಲ್ಲರ ಪಕ್ಕದಲ್ಲಿರೋರಿಗೆ 2 ಕೆಲಸ ಮಾಡ್ಯಾನೆ. ಹೇಳ್ರಿ, ಎಲ್ಲರ ಪಕ್ಕದಲ್ಲಿ ಕೈಗೊಳ್ರಿ, 2 ಕೆಲಸ ಮಾಡಿದ್ದಾನೆ. ಏನು ಕೆಲಸ ಮಾಡ್ಯಾನೆ ಆತನು? ಯಾವಾಗ ಅವರೆಲ್ಲರೂ ಕೂಡ ಭಯ ಬಿದ್ದರು, 14ನೇ ವಚನದಲ್ಲಿ ನೋಡ್ತೇವೆ, ಅವರಿಗೆ ಭಯ ಬತ್ತಂತೆ. ಆವಾಗ ನೆಹೆಮೀಯ ಹೇಳ್ತಾನೆ, ಭಯ ಪಡಬೇಡ್ರಿ, ನಮ್ಮ ದೇವರು ಮಹೋನ್ನತನು ಭಯಂಕರನೂ ಆಗಿದ್ದಾನೆ ಅಂತೇಳಿ ನೆನಪು ಮಾಡಿಕೊಳ್ಳ್ರಿ. ಏನು ಮಾಡ್ಕೊಳ್ರಿ? ಜೋರಾಗಿ ಹೇಳ್ರಿ, ಹೇಳ್ರಿ. ನಾವು ಪ್ರತಿದಿನ ನಮ್ಮ ದೇವರನ್ನು ನೆನಪು ಮಾಡಿಕೊಳ್ಬೇಕ್ರಿ. ಹೋದ ತಿಂಗಳು ಏನು ಮಾಡ್ದಪ್ಪ ದೇವರು, ಈ ತಿಂಗಳು ಕೂಡ ಮಾಡ್ತಾನೆ, ನೆನಪು ಮಾಡ್ಕ.
ಈ ತಿಂಗಳು ಏನು ಮಾಡ್ಯಾನೋ ಮುಂದಿನ ತಿಂಗಳು ಕೂಡ ಮಾಡ್ತಾನೆ, ಈ ವರ್ಷ ಏನು ಮಾಡ್ಯಾನೋ ಬರೋ ವರ್ಷ ಕೂಡ ಮಾಡ್ತಾನೆ. ಅದನ್ನೇನು ಮಾಡ್ಕೋ, ರಿಮೆಂಬರ್. ಎಲ್ಲ ಹೇಳ್ರಿ. ನಾವು ಸ್ವಲ್ಪ ಜನಕ್ಕೆ ದುಡ್ಡು ಕೊಟ್ಟಿರ್ತೀವಲ್ಲ, ಹೇಳ್ತೀವಿ ಜ್ಞಾಪಕ ಮಾಡ್ಕೊಳ್ಳೋ, ಯಾವಾಗ ಕೊಟ್ಟಿನಿ, ಹೌದಾ, ಹೇಳ್ತೀವಿಲ್ಲಪ್ಪ. ಆಮೇಲೆ ಇವನು ಬರೇ ಜ್ಞಾಪಕ ಮಾಡ್ಕೊಂಡು ಮನೆಗೆ ಹೇಳಿಯಲ್ಲ ನೀನು, ಕಾರ್ಡ್ ಹೊಡಿಸ್ತೀನಿ, ಅದನ್ನು ಬಂದು ಇಲ್ಲಿ ಜ್ಞಾಪಕ ಮಾಡ್ತಿರ್ತಾನೆ. ಇಲ್ಲಿ ನೇಮ್ ಏನು ಹೇಳ್ತಾನೆ, ನೀನು ಜ್ಞಾಪಕ ಮಾಡ್ಕೊಳ್ರಿ ಅಂತ ಹೇಳ್ತಾನೆ. ಆಮೇಲೆ ಏನು ಮಾಡ್ತಾನೆ, ಸ್ವಲ್ಪ ಕೇಳ್ರಿ, ಜನರಿಗೆ ಏನು ಮಾಡ್ತಾನೆ, ಕೆಲಸ ಮಾಡೋಕೆ ಇಡ್ತಾನೆ, ಸ್ವಲ್ಪ ಜನಕ್ಕೆ ಪ್ರಾರ್ಥನೆ ಮಾಡ್ತಾನೆ. ಇನ್ನು ಏನು ಮಾಡ್ತಾನಂದರೆ, ಒಂದು ಕೈಯಲ್ಲಿ ಈಟಿ ಕತ್ತಿ ಬುರ್ಜಿ, ಒಂದು ಕೈಯಲ್ಲಿ ಏನಿರ್ತಂತೆ, ಈಟಿ ಕತ್ತಿ ಬುರ್ಜಿ, ಒಂದು ಕೈಯಲ್ಲಿ ಏನು ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಅಂದರೆ ಅವ್ರು ಎರಡು ಕೈ ಏನು ಮಾಡ್ತೈತೆ ಹೇಳ್ರಿ, ಒಂದು ಕೈ ಕೆಲಸ, ಒಂದು ಕೈ ಎಲ್ಲಮ್ಮ, ಒಂದು ಕೈ ಕೆಲಸ, ಒಂದು ಕೈ ಪ್ರಾರ್ಥನೆ. ಎಲ್ಲ ಹೇಳ್ರಿ ಜೋರಾಗಿ. ಅಂದರೆ ಬ್ಯಾಲೆನ್ಸ್ಡ್, ಸಮತೋಲನವಾಗೈತೆ. ಏನೈತೆ, ಸ್ವಲ್ಪ ಜನ ಎಕ್ಸ್ಟ್ರೀಮ್ ಪ್ರೇಯರು, ಸ್ವಲ್ಪ ಜನ ಎಕ್ಸ್ಟ್ರೀಮ್ ವರ್ಕ್. ಇಲ್ಲ, ಸಮತೋಲನ, ಬ್ಯಾಲೆನ್ಸ್ಡ್. ಅದಕ್ಕೆ ನಾನು ಹೇಳಿದೆ, ನೀವು ಯಾಕೆ ಡ್ಯೂಟಿಗೆ ಕರೆಕ್ಟ್ 10 ಗಂಟೆಗೆ ಹೋಗ್ತೀರಿ ಹೇಳ್ರಿ, ಯಾಕೆ ಹೋಗ್ತೀರಿ? ಅದೇ ಎದಕ್ಕೆ ಲಾಗಿನ್ ಆಗ್ತೀರಿ? ಶ್ರದ್ಧೆ ಐತೆ ನಿಮಗೆ, ಸ್ಯಾಲ್ರಿ ಕೊಡ್ತಾರೆ ಕರೆಕ್ಟ್ ಬಿಡ್ರಿ, ಶ್ರದ್ಧೆ. ಒಂದು ವೇಳೆ ನಿಮಗೆ ಕೆಲಸದ ಮೇಲೆ ಶ್ರದ್ಧೆ ಇಲ್ಲ, ಆವಾಗ ನೀವು 10 ಗಂಟೆಗೆ ಎದ್ದೇಳ್ತೀರಾ? ಎದ್ದೇಳೋದಿಲ್ಲ. ಅದೇ ಚರ್ಚಿಗೆ ಬರೋಕ್ಕೆ ಎದ್ದೇಳೋದಿಲ್ಲ. ಇರಲಿ ಬಿಡಿ, ನಮ್ಮನೆಲ್ಲ ಪ್ರಭಾಕರ ಪಾಡ್ತಿಂಟೇ ಫಲ ಮ್ಯಾಮಿಟಿಗೆ ಶ್ರದ್ಧೆ. ಕೆಲಸಕ್ಕೆ ಹೋಗೋಕೆ ಏನಮ್ಮ, ಕಾಲೇಜ್ಗೆ ಹೋಗ್ಬೇಕಂದ್ರೆ ನೋಡಿರಿ, ನಮ್ಮ ಮಗ ಸ್ಕೂಲಿಗೆ ಹಾಕಿದ್ರೆ 9 ಗಂಟೆ ಸ್ಕೂಲ್ ಅಂದ್ರೆ ನಾವು ಎಷ್ಟು ಗಂಟೆಗೆ ಎದ್ದೇಳ್ಬೇಕು ರೀ? ನಾವೇ 7 ಗಂಟೆಗೆ ಎದ್ದೇಳ್ಬೇಕು. 7 ಗಂಟೆಗೆ ಎದ್ದು ಟಿಫಿನ್ ಮಾಡಿ ಅವನ್ನ ಎಬ್ಬಿಸಿ ಶ್ರದ್ಧೆ ಹೇಳ್ರಿ ಎಲ್ಲರೂ. ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಶ್ರದ್ಧೆ ಅಲ್ಲಪ್ಪ, ಪ್ರಾರ್ಥನೆ ಮಾಡಲಿಕ್ಕೆ ಆಸಕ್ತಿ ಇರಬೇಕು. ಯೇಸ್ವಾಮಿ ಏನು ಹೇಳ್ದ, ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ. ಕೆಲಸಕ್ಕೆ ನಾವು ಆಸಕ್ತಿ ಮಾಡಿ, ಸಂಬಳ ಕೊಡ್ತಾನೆ ಅದಕ್ಕೆ ಮಾಡ್ತೀವಿ, ಇವನು ಕೊಟ್ಟಿಲ್ಲ ಅಂದರೆ ಇನ್ನೊಬ್ಬನು ಕೊಡ್ತಾನೆ ಅಲ್ಲೋ ಮಾಡ್ತೀವಿ. ಇಂಟ್ರೆಸ್ಟು, ಪ್ರಾರ್ಥನೆ ನಮ್ಗೆ ಏನಿರ್ಬೇಕು ರೀ, ಆಸಕ್ತಿ ಇರ್ಬೇಕು ರೀ. ನಿನಗೆ ಪ್ರಾರ್ಥನೆಯಲ್ಲಿ ಆಸಕ್ತಿ ಇದ್ದರೆ ನೀನು 8 ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕಂದ್ರೂ ಕೂಡ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತೀವಿ, ಆಮೇಲೆ 8 ಗಂಟೆಗೆ ಕೆಲಸಕ್ಕೆ ಹೋಗ್ತೀವಿ. ಹೇಳ್ರಿ, ಇವಾಗ ನೆಹಮ್ಯ ಆ ಗೋಡೆ ಕಟ್ತಾ ಇದ್ದಾನೆ ರೀ, 2 ಕೆಲಸ. ಒಂದು ಶ್ರದ್ಧೆಯಿಂದ ಕೆಲಸ ಕೂಡ ಮಾಡ್ತಾಯಿದ್ದಾರೆ, ಆಮೇಲೆ ಆಸಕ್ತಿಯಿಂದ ಪ್ರಾರ್ಥನೆ ಕೂಡ ಮಾಡ್ತಾಯಿದ್ದಾರೆ. ಸ್ವಲ್ಪ ಜನ ಬರೀ ಪ್ರಾರ್ಥನೆ ಮಾಡ್ತಿರ್ತಾರೆ ರೀ. ಹಂಗಿರಬಾರ್ದು ರೀ. ನಾವು ಪ್ರಾರ್ಥನೆ, ಪ್ರಯಾಸ. ನಾನು ಯಾವಾಗಲೂ ಹೇಳ್ತೇನೆ ರೀ, ಬರೇ ಹುಡುಗಿ ಬೇಕು, ಹುಡುಗ ಬೇಕು, ಹುಡುಗಿ ಬೇಕು, ಹುಡುಗ ಬೇಕಂತ ಪ್ರಾರ್ಥನೆ ಮಾಡ್ಕೊಂತ ಕುಂತ್ರೆ ಆಗೋದಿಲ್ಲ. ಸ್ವಲ್ಪ ಜನ ದೇವರು ಕಳಿಸ್ತಾನಪ್ಪ, ಪ್ರೇಯರ್ ಮಾಡ್ತೀನಿ. ನಾನು ಹೇಳ್ತೀನಿ, ದೇವ್ರು ಕಳಿಸ್ತಾನೆ, ನೀವು ಪ್ರೇಯರ್ ಮಾಡ್ಕೊಂತಾರೆ, ಮೇಲೆ ಕಳಿಸ್ತಾನೆ ಅಂತ ಹೇಳ್ತೀನಿ. ನೀನು ಪ್ರಾರ್ಥನೆ ಮಾಡು, ಪ್ರಯಾಸ ಪಡು, ಆಮೇಲೆ ಪ್ರತಿಫಲ ಸಿಗ್ತದೆ. ಹೌದಲ್ರಿ? ಎಲ್ಲ ಹೇಳ್ರಿ, ಪ್ರಾರ್ಥನೆ ಮಾಡು, ಪ್ರಯಾಸ ಪಡು, ಪ್ರತಿಫಲ ಪಡ್ತದೆ. ನೀನು ಪ್ರಾರ್ಥನೆ ಮಾಡಿರೋದು ಬರೀ ಪ್ರಯಾಸ ಪಟ್ಟರೆ ನೀನು ದಣದೋಗ್ಬಿಡ್ತಿ. ಬರೀ ಪ್ರಾರ್ಥನೆ ಮಾಡ್ತಾಯಿದ್ರೆ ಕೂಡ ಆಗೋದಿಲ್ಲ. ಪ್ರಾರ್ಥನೆ ಮಾಡಿ ಪ್ರಯಾಸ ಪಡು, ಆವಾಗ ನಿನಗೇನು ಸಿಗ್ತದೆ? ಪ್ರತಿಫಲ ಸಿಗ್ತದೆ. ಅಬ್ರಹಾಮನು ತನ್ನ ಹಿರಿಯ ಸೇವಕನಾದ ಎಲಿಯಾಜರನ್ನು ಕಳಿಸ್ಬೇಕಾದ್ರೆ ಪ್ರಾರ್ಥನೆ ಮಾಡ್ದಾರಿ. ಪ್ರಯಾಸ ಏನು? ಹೋಗು, ನನ್ನ ಸ್ವಂತ ದೇಶಕ್ಕೆ ಹೋಗು, ಏನೇನು ಬೇಕು ನೀನೆಲ್ಲ ತಗೊಂಡು. ಪ್ರಯಾಸ ಏನೈತ್ರಿ? ಹೋಗ್ಬೇಕಲ್ರಿ, ಒಂಟೆ ಹೊಡ್ಕೊಂಡು ಹೋಗ್ಬೇಕು. ಪ್ರಯಾಸ ಪಟ್ಟರಿ, ದೇವ್ರ ಪ್ರತಿಫಲ ಕೊಟ್ಟನ ಇಲ್ಲ ರೀ? ಹೇಳ್ರಿ, ಹೇಳ್ರಿ, ಏನು ಸಿಕ್ತು ಹೇಳ್ರಿ? ಪ್ರಾರ್ಥನೆ ಅಬ್ರಾಮ ಮಾಡ್ದ, ಎಲಿಯಾಜರು ಮಾಡ್ದ. ಪ್ರಯಾಸ ಏನು? ಇಲ್ಲಿಂದ ಅಲ್ಲಿಗೆ ಹೋದ, ಸಿಗ್ತಾ ಇಲ್ಲ ಹುಡುಗಿ. ಪ್ರಾರ್ಥನೆ, ಪ್ರಯಾಸ, ಪ್ರತಿಫಲ ರೀ. ಇಲ್ಲಿ ಕೂಡ ನೆಹಮ್ಯ ಗೋಡೆ ಕಟ್ತಾ ಇದ್ದಾನೆ. ವಿರೋಧಿಗಳು ಹೆಚ್ಚಾಗರೆ, ವಿರೋಧಿಗಳು ಹೆಚ್ಚಾಗ್ಬಿಟ್ರಂತ ಬರೀ ಮೊಣಕಾಲಾಗಿ ಪ್ರೇಯರ್ ಮಾಡಿಲ್ಲ, ಪ್ರೇಯರು ಮಾಡ್ದ, ಗೋಡೆ ಕೂಡ ಕಟ್ಟದ. ಒಂದು ಕೈಯಲ್ಲಿ ಈಟಿ ಕತ್ತಿ ಬುರ್ಜಿ, ಅವು ತುತ್ತೂರಿ ಊದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದಂತೆ. ಯುದ್ಧ ಆಯುಧಗಳು ಯಾರ ಬಂದರೆ ನಾನು ಕರಿತೀನಿ, ರೆಡಿ ಇರಬೇಕು. ಪ್ರಾರ್ಥನೆ, ಪ್ರಯಾಸ ಐತ್ರಿ. ನೀನು ಕೆಲಸದಲ್ಲಿ ಎಷ್ಟು ಶ್ರದ್ಧೆ ಐತೋ ಪ್ರಾರ್ಥನೆಯಲ್ಲಿ ಕೂಡ ಅಷ್ಟೇ ಆಸಕ್ತಿ ಇರಬೇಕು.
ಪ್ರಾರ್ಥನೆಯಲ್ಲಿ ಎಷ್ಟು ಆಸಕ್ತಿ ಇತ್ತು, ನಿನ್ನ ಕೆಲಸದಲ್ಲಿ ಕೂಡ ಅಷ್ಟೇ ಶ್ರದ್ಧೆ ಇರಬೇಕ್ರಿ. ಆಮೇನ್. ಯಜಮಾನರು ನೋಡ್ತಿರ್ಬೇಕಾದ್ರೆ ಮಾತ್ರ ನಾವು ಕೆಲಸ ಮಾಡಬಾರ್ದು. ಸ್ವಲ್ಪ ಜನ ಹೆಂಗ್ರಿ, ಯಾವಾಗ ಬಾಸ್ ನೋಡ್ತಾನೋ ಅವಾಗ ಕೆಲಸ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಹೌದಲ್ಲ, ನಾವು ಯಾರ ಮನೆ ಕೆಲಸಕ್ಕೆ ಹೋಗ್ತೇವೆ, ಅವ್ರು ಊರಲ್ಲಿ ಇಲ್ಲ ಅಂದ್ರೆ ಮುಗಿದ ಕತೆ ನಮ್ದು. ಒಂದು ವಾರ ಊರಿಗೆ ಹೋಗ್ಯಾರ ಅಂಕಳ್ರಿ, ಅವ್ರು ಹೇಳ್ತೀವಿ ಇವೆನ್ನಿ ಚೆಯ್ಯಮ್ಮ ಅಂದ್ರೆ ಏನು ಮಾಡ್ತೀವಿ ನಾವು? ಒಂದು ದಿನ ಹೋಗಿ ಎಲ್ಲ ಮಾಡ್ತೀವಿ. ಇವಾಗ ಅದಕ್ಕೆ ಓನರ್ಗಳು ಕೂಡ ಹುಷಾರಾಗ್ಬಿಟ್ರೆ, CC ಕ್ಯಾಮ್ರಾ ಇಟ್ಟು ಹೋಗ್ಬಿಟ್ರೆ. అల్లిందా ఫోన్ చేస్తారు హైదరాబాద్లిందా, వచ్చినవా లేదమ్మా? వచ్చినాము. మరి ఏమే కనపడట్లేదు ನೀವು? ವಿಡಿಯೋದಲ್ಲಿ ನೋಡ್ತಾರೆ ಅವರು. ಆಮೇನ್. ನೋಡ್ರಿ, ನಾವು ಯಜಮಾನರು ನೋಡ್ತಿರ್ಬೇಕಾದ್ರೆ ಮಾತ್ರ ಕೆಲಸ ಮಾಡಬಾರ್ದ್ರಿ. ಅವ್ರು ನೋಡಲಾರ್ದೇ ಇರಲಿ, ನಾವು ಕೆಲಸ ಮಾಡಬೇಕು. ನಮ್ಮ ಕೆಲಸದಲ್ಲಿ ನಮ್ಗೆ ಏನಿರ್ಬೇಕು ರೀ? ಶ್ರದ್ಧೆ ಇರ್ಬೇಕು ರೀ. ಆಮೇನ್. ಶ್ರದ್ಧೆ ಇರಬೇಕು. ಹಾಗೆ ಪ್ರಾರ್ಥನೆಯಲ್ಲಿ ಕೂಡ ನಮಗೇನಿರಬೇಕು? ಆಸಕ್ತಿ ಇರಬೇಕು ರೀ. ಮೊದಲನೇದು, ನಾವು ನಂಬಿಕೆಯಲ್ಲಿ ಏನಾಗಿರ್ಬೇಕು ರೀ? ದೃಢವಾಗಿರೋ. ಎರಡನೇದು, ನಾವು ನಮ್ಮ ಕೆಲಸದಲ್ಲಿ ಏನಿರ್ಬೇಕು? ನಮಗೆ ಶ್ರದ್ಧೆ. ಪ್ರಾರ್ಥನೆಯಲ್ಲಿ ಏನಿರ್ಬೇಕು? ನಮಗೆ ಅದಕ್ಕೆ ಅವರು ಗೋಡೆ ಕಟ್ಟಕ್ಕಾಯ್ತು ರೀ. ಅದಕ್ಕೆ ಅವ್ರು ಏನು ಕಟ್ಟಕ್ಕಾಯ್ತು? ಗೋಡೆ ಕಟ್ಟಕ್ಕಾಯ್ತು. ಇವಾಗ ಇನ್ನೊಂದು ಮಾತು ಹೇಳ್ತೀನಿ. ನಾವು ಏನು ಕೆಲಸ ಮಾಡ್ತಿದ್ದೀವೋ ಅದ್ರ ಮೇಲೆ ನಮಗೊಂದು ಗುರಿ ಇರಬೇಕು ರೀ. ನಾವು ಈ ಒಂದು ಗುರಿ, ನೀನು ಒಂದು ವೇಳೆ ಗುರಿ ಇಲ್ಲದ ಜೀವಿತ ಜೀವಿಸಿದರೆ ನಿನ್ನ ಜೀವಿತಕ್ಕೆ ಯಾವುದೇ ಅರ್ಥ ಇಲ್ಲ ರೀ. ಇಫ್ ಯು ಲೀವ್ ಎ ಲೈಫ್ ವಿತೌಟ್ ಗೋಲ್, ಯುವರ್ ಲೈಫ್ ಹ್ಯಾಸ್ ನೋ ಮೀನಿಂಗ್. ಒಂದು ಗುರಿ ಇಲ್ಲ ಅನ್ಕ ಏನಿರೋದಿಲ್ಲ ರೀ ನಿಮಗೆ. ಒಂದು ಜೀವಿತಕ್ಕೆ ಏನಿರಲ್ಲ, ಅರ್ಥ ಇರಲಿ. ಮುಂದೆ ಗುರಿ, ಹಿಂದೆ ಗುರು ಅಂತೀರಿ. ಹೌದಲ್ಲ? ಹಿಂದೆ ಗುರಿ ಇದ್ದು ಮುಂದೆ ಗುರಿ ಇದ್ದರೆ ಏನಾಗ್ತದೆ? ನಮಗೆ ಸಾಧನೆ ಆಗ್ತದಂತೀರಿ. ನೋಡಿರಿ, ನೀವು ನೆಹೆಮೀಯನ ಪುಸ್ತಕ 4ನೇ ಅಧ್ಯಾಯ 21ನೇ ವಚನ ಓದಮ್ಮ. ಅವ್ರೇನು ಮಾಡ್ತಿದ್ರು? ಹೀಗೆ ನಾವು ಅರುಣೋದಯದಿಂದ ನಕ್ಷತ್ರಗಳು ಮೂಡುವವರೆಗೂ ಕೆಲಸ ಮಾಡುತ್ತಿದ್ದೇವೆ. ಹಲ್ಲೆಲೂಯಾ. ಯಾಕೆ? ಬೆಳಗ್ಗೆಯಿಂದ ರಾತ್ರಿವರೆಗೆ ಯಾಕೆ ಅವ್ರು ಕೆಲಸ ಮಾಡ್ತಿದ್ರೆ ಗೊತ್ತಾ ರೀ? ಅವ್ರಿಗೊಂದು ಗುರಿ ಐತ್ರಿ. ಎಲ್ಲೆಲ್ಲ ಹೇಳ್ರಿ, ಏನೈತೆ? ಎಷ್ಟು ಜನಕ್ಕೆ ನಿಮ್ಮ ಜೀವಿತದಲ್ಲಿ ಒಂದು ಗುರಿ ಐತ್ರಿ? ಆಮೇನ್. ಕೈ ಎತ್ತಮ್ಮ. ಗುರಿ ಇಲ್ಲ ನಿಮಗೆ? ಗುರಿ ಐತ್ರಿ. ಒಬ್ರಿಗೆ ಮನೆ ಕಟ್ಟಬೇಕಂತ ಗುರಿ ಐತೆ, ಒಬ್ರಿಗೆ ಮದುವೆ ಆಗ್ಬೇಕಂತ ಗುರಿ ಐತೆ. ನಿಮಗೇನು ಗುರಿ ಐತೆ ನಾನು ಕೇಳೋದಿಲ್ಲ, ಇರಲಿ. ಆದರೆ ಒಂದು ಒಳ್ಳೆಯ ಗುರಿ ಇರ್ಬೇಕ್ರಿ, ಕೆಟ್ಟ ಗುರಿ ಅಲ್ಲ. ಆಮೇಲೆ ಏನಂತಾರೆ, ಅದು ಸಂಚಿನ ಗುರಿ. ಸ್ವಲ್ಪ ಜನಕ್ಕೆ ಸಂಚು ಅಂಥ ಗುರಿ ಅಲ್ರಿ, ಒಳ್ಳೆ ಗುರಿ. ಇವ್ರು ಏನು ಮಾಡ್ತಾರಂತೆ? ಅರುಣೋದಯದಿಂದ ಸಾಯಂಕಾಲವರೆಗೆ ನಕ್ಷತ್ರಗಳು, ಅಂದರೆ ನಕ್ಷತ್ರಗಳು ಯಾವಾಗ ಬರ್ತದೆ? ರಾತ್ರಿ. ಅಲ್ಲೇವರೆಗೆ ಕೆಲಸ ಮಾಡ್ತಿದ್ರಂತೀರಿ. ಯಾಕೆ? ಅವ್ರಿಗೊಂದು ಗುರಿ. ಶತ್ರುಗಳಿದ್ದಾರೆ, ಆದರೆ ಅವರು ಮಾಡುತ್ತಿರೋಂಥ ಕೆಲಸದ ಮೇಲೆ ಅವ್ರಿಗೇನಿತ್ತಮ್ಮ? ಗುರಿ ಇತ್ತು. ಅಮ್ಮ, ಒಂದು ವೇಳೆ ನಿನಗೆ ಗುರಿ ಇರ್ಬೋದು, ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಗುರಿ ಇಲ್ಲದೆ, ಒಂದು ಜವಾಬ್ದಾರಿ ಇಲ್ಲದೆ ಜೀವಿಸ್ತಾ ಇದ್ದರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರೇ, ಇವರೊಂದು ಗುರಿ ಉಳ್ಳವರಾಗಿರಬೇಕು, ಇವ್ರಿಗೊಂದು ಜವಾಬ್ದಾರಿ ಕೊಡಪ್ಪ. ನೋಡ್ರಿ, ಒಂದು ಜವಾಬ್ದಾರಿ ಗುರಿ ಇಲ್ಲದ ಜೀವಿತಕ್ಕೆ ಅರ್ಥನೇ ಇಲ್ಲ ರೀ. ಒಂದು ವೇಳೆ ನಿನ್ನ ಹೆಂಡತಿ, ಗಂಡ, ಮಕ್ಕಳು ಗುರಿ ಇಲ್ಲದೆ ಜೀವಿಸ್ತಾ ಇದ್ದಾರಾ? ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ದೇವರೇ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಕ್ಕಳಿಗೆ ಒಂದು ಗುರಿ ಕೊಡಪ್ಪ, ಒಂದು ಜವಾಬ್ದಾರಿ ಕೊಡಪ್ಪ ಸ್ವಾಮಿ. ದೇವರು ಅಂಥವನ್ನ ಆಶೀರ್ವದಿಸ್ತಾನೆ ರೀ. ನೋಡ್ರಿ, ಪೌಲನ್ ಏನು ಹೇಳ್ತಾನೆ? 1ನೇ ಕೊರಿಂಥಿ 9ನೇ ಅಧ್ಯಾಯ 24ನೇ ವಚನ ಹೋದ್ರಮ್ಮ. 24ರಿಂದ 27. 1ನೇ ಕೊರಿಂಥಿ 9ನೇ ಅಧ್ಯಾಯ 24ರಿಂದ 27. 1 Corinthians chapter 9 verse 24 to 27. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ. ಅಮ್ಮ ಸರಿಗೋದಮ್ಮ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದ್ದನ್ನು ಹೊಂದುತ್ತಾನೆಂಬುದು ನಿಮಗೆ ತಿಳಿಯದೋ? ಅವರಂತೆ ನೀವು ಬಿರುದ್ದನ್ನು ಪಡ್ಕೊಳ್ಳಬೇಕೆಂತಲೇ ಓಡಿರಿ. ಎಲ್ಲರೂ ಹೇಳ್ರಿ, ಯಾಕೆ ಓಡಬೇಕು? ಇವಾಗ 10 ಜನ ನಿಂತಿರ್ತಾರ್ರಿ ಓಡೋಕ್ಕೆ, ಉಸೇನ್ ಬೋಲ್ಟ್ ಜೊತೆಗೆ. ಉಸೇನ್ ಬೋಲ್ಟ್ ಯಾವಾಗ ನಂಬರ್ 1, ಇವಾಗ ಬೇರೆ ಯಾರೋ ಬಂದಾರೆ, ಓಕೆ, ಅವ್ರ ದೇಶದವನೇ ಬೇರೆ ಬಂದು 10 ಜನ ನಿಂತಾರ್ರಿ ಉಸೇನ್ ಬೋಲ್ಟ್ ಜೊತೆಗೆ. 10 ಜನ ಕೂಡ ಇರಲಿ ಬಿಡು, ಉಸೇನ್ ಬೋಲ್ಟ್ ಗೆಲ್ಲಿ ಅಂತ ಓಡ್ತಾರ? ಹೇಳ್ರಿ, ನಾನು ಗೆಲ್ಲಿಬೇಕಂತ ಓಡ್ತಾರೆ. ಹೇಳ್ರಿ, ಯಾರು ಗೆಲ್ಲಿಬೇಕಂತ?
ಹೇಳ್ರಿ ಹೇಳ್ರಿ, ನಾನು ಗೆಲ್ಲಿಬೇಕಂತ ಓಡ್ತಾರ್ರಿ. ಯಾಕೆ? ಎಲ್ಲರಿಗೆ ಒಂದು ಗುರಿ. ಹುಸೇನ್ ಬೆಲ್ಟು ಎಷ್ಟು 7 ಸೆಕೆಂಡ 9 ಸೆಕೆಂಡಲ್ಲಿ ಓಡೇನ್ರಿ 100 ಮೀಟ್ರ್. ಆತ ಆ 9 ಸೆಕೆಂಡ್ 7 ಸೆಕೆಂಡ್ ಗೆಲ್ಲಲಿಕ್ಕೆ ವರ್ಷಗಟ್ಟಲೆ ಆತ ಏನು ಮಾಡ್ತಾನೆ ರೀ? ಪ್ರಾಕ್ಟೀಸ್ ಮಾಡ್ತಾನೆ. ಎಷ್ಟು? ಜಸ್ಟ್ 7 ಸೆಕೆಂಡ್ ಆತನ ಲೈಫಲ್ಲಿ ಅಷ್ಟು ಪ್ರಯಾಸ ಇರ್ತದೆ ರೀ. ಗುರಿ ಏನೈತೆ ರೀ? ಎಲ್ಲ ಹೇಳ್ರಿ. ನಿಮ್ಮ ಮನೇಲಿ ಯಾರಿಗಾನ ಇವತ್ತು ಗುರಿ ಇಲ್ದಂಗೆ ಜೀವಿಸ್ತಾ ಇದ್ದಾರ, ಅವ್ರಿಗೋಸ್ಕರ ಪ್ರೇಯರ್ ಮಾಡಿ. ದೇವರೇ, ನಮ್ಮಪ್ಪ ಗುರಿ ಇಲ್ಲಪ್ಪ, ನಮ್ಮಮ್ಮ ಗುರಿ ಇಲ್ಲ, ನಮ್ಮ ಮಕ್ಕಳಿಗೆ ಗುರಿ ಇಲ್ಲಪ್ಪ, ನಮ್ಮ ಬಂಧು ಬಳಗದವ್ರಿಗೆ ಗುರಿ ಇಲ್ಲ, ಅವ್ರಿಗೊಂದು ಗುರಿ ಕೊಡಪ್ಪ. ಆಮೇಲೆ ನೋಡ್ರಿ, ಮುಂದೆ ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ದೇ ವಿಲ್ ಲಿಮಿಟ್ ದಮ್ ಸೆಲ್ಫ್. ಚೆನ್ನಾಗಿ ಹೇಳ್ರಮ್ಮ. ಹುಸೇನ್ ಬೋಲ್ಟ್ ನನ್ನಂಗೆ ಇರಂಗಿಲ್ಲ, ಹೊಟ್ಟೆ ಬಿಟ್ಕೊಂಡು ಇರ್ತಾನ ಇಲ್ಲ, ಆತ ಮೇಂಟೈನ್ ಮಾಡ್ತಾನ್ರಿ. ಕ್ಯಾಲ್ಶಿಯಂ ಫುಡ್ ತಿಂತಾನೆ, ವಿಟಮಿನ್ಸ್ ಫುಡ್ ತಿಂತಾನೆ, ಜಿಮ್ ಮಾಡ್ತಾನೆ, ಸ್ಟಿಫ್ ಆಗಿರ್ತಾನೆ ರೀ. ಲಿಮಿಟ್ ಮಾಡ್ತಾನೆ. ನನ್ನಂಗೆ ಹೆಂಗೆ ಬೇಕಾರಂಗೆ ತಿನ್ನಂಗಿಲ್ಲ. ತಿನ್ನಂಗಿಲ್ಲ. ತಿನ್ನಕ್ಕಿಲ್ಲ ಮಾತಿಗೆ ಭಾಳ ಐತೆ, ಆದರೆ ಲಿಮಿಟು. ಯಾಕೆ? ನಾನು ಗೆಲ್ಲಬೇಕು, ಗುರಿ. ನಾನು ಹೊಟ್ಟೆ ಬಿಟ್ಕೊಂಬಿಟ್ರೆ ಓಡೋಕ್ಕಾಗೋದಿಲ್ಲ ನನಗೆ. ನಾನು ದಪ್ಪ ಆಗಿಬಿಟ್ರೆ ಏನಾಗಲ್ಲ, ಓಡೋಕ್ಕಾಗೋದಿಲ್ಲ. ಆಮೇಲೆ ನಾನು ಕರೆಕ್ಟ್ ಊಟ ತಿಂದಿಲ್ಲ ಅಂದರೆ ನನ್ನ ಮೊಣಕಾಲುಗಳಿಗೆ ಎಲುಬುಗಳಿಗೆ ಬಲ ಸಿಗಂಗಿಲ್ಲ ಅಂಥೇಳಿ ಆತ ಎಕ್ಸಸೈಸ್ಗಳು ಮಾಡ್ತಾನೆ ರೀ. 3 ಗಂಟೆ 4 ಗಂಟೆ ಎಕ್ಸಸೈಸ್ ಮಾಡ್ತಾನೆ, ದಿನ ಎಲ್ಲ ಓಡ್ತಾನೆ. ಲಿಮಿಟ್. ಈ ವಿಲ್ ಲಿಮಿಟ್ ಹಿಮ್ಸೆಲ್ಫ್. ನಿನಗೆ ಲಿಮಿಟ್ಸ್ ಐತಾ? ಆಯ್ತಾ ನಿನಗೆ? ನನಗೆ ಆಯ್ತಾ ಲಿಮಿಟು? ಲಿಮಿಟಲ್ಲಿ ಜೀವಿಸ್ಬೇಕು ನಾವು. ಅದಕ್ಕೆ ಪೌಲ್ ಹೇಳ್ತಾನೆ, ಎಲ್ಲ ಕಾರ್ಯಗಳು ನಮಗೆ ಭಕ್ತಿ ಅಭಿವೃದ್ಧಿ ಮಾಡೋದಿಲ್ಲ. ಯಾವ್ದು ಬೇಕೋ ಅದನ್ನು ತಗೋಬೇಕು. ಯಾರ ಜೊತೆಗಿರ್ಬೇಕು ಅವ್ರ ಜೊತೆಗಿರ್ಬೇಕು. ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು. ಏನು ಮಾಡಬೇಕು ಅದನ್ನು ಮಾಡಬೇಕಷ್ಟೇ. ಲಿಮಿಟ್ ಇಟ್ಕೋಬೇಕು. ಯಾರು ಗೊತ್ತಾ ಲಿಮಿಟಲ್ಲಿ ಜೀವಿಸೋದು? ಗುರಿ ಇರೋರು. ಗುರಿ ಇಲ್ಲದೆ ಇರೋನು ಹೆಂಗೆ ಬೇಕಾದ್ರೆ ಹಂದಿ ಥರ ಜೀವಿಸ್ತಾನೆ. ಹಂದಿ ಯಾವತ್ತನ ಬಾಯಿ ಮುಚ್ಕೊಂಡಿರೋ ನೋಡಿರ? ನೀವು ಬರ್ರಿ, ನೋಡಿಲ್ಲ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ. ಯಾವಾಗಲೂ ತಿಂತಿರ್ತದ್ರಿ ಹಂದಿ. ನಾನು ಯಾಕೆ ಈ ಪದ ಯೂಸ್ ಮಾಡ್ತಿದ್ದೇನೆಂದರೆ, ನೀವು ಅರ್ಥ ಮಾಡ್ಕೋಬೇಕ್ರಿ. ನಮ್ಮ ಜೀವಿತದಲ್ಲಿ ಸ್ವಲ್ಪ ಲಿಮಿಟ್ಗಳಿರ್ಬೇಕ್ರಿ. ಮಿತಿ. ಎಲ್ಲ ಹೇಳ್ರಿ, ಮಿತಿ. ಗುರಿ ಇಲ್ದವನು ಮಿತಿಯಲ್ಲಿ ಜೀವಿಸೋದಿಲ್ಲ. ನೀನು ಮಿತಿಯಲ್ಲಿ ಇಲ್ಲ, ನಿನಗೆ ಬೌಂಡ್ರೀಸ್ ಇಲ್ಲ ಅಂದರೆ ಅರ್ಥ ಏನು ಗೊತ್ತಾ? ನಿನಗೆ ಗುರಿ ಇಲ್ಲ ನಿನ್ನ ಜೀವಿತದಲ್ಲಿ, ಒಂದು ಲಗಾಮ್ ಇಲ್ಲ ನಿನ್ನ ಜೀವಿತದಲ್ಲಿ. ಗುರಿ ಉಳ್ಳವರಾಗಿ ಜೀವಿಸ್ಬೇಕ್ರಿ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡಿ. ಯಾಕೆ? ಒಂದು ಗುರಿ. ಅವ್ರು ತಮ್ಮನ್ನು ತಾವು ಲಿಮಿಟ್ ಮಾಡ್ಕೊಂಬಿಟ್ರೆ, ಇಲ್ಲ ನಾವು ಕೆಲಸ ಮಾಡ್ತೀವಿ ನೋಡ್ರಿ, ಸುಮ್ಮನೆ ಅಲ್ಲರಿ ಕೆಲಸ ಮಾಡೋದು. ಅವ್ರಿಗೆ ಹೆಂಡ್ತಿ ಇದ್ದಾರೆ, ಮಕ್ಕಳಿದ್ದಾರೆ, ಯಾವನಿಗೂ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬೇದಿ ಯಾವನಿಗೆ ಹಿಡಿದದು, ಜ್ವರ ಯಾರಿಗೆ ಬಂದತ್ತೋ, ತಲೆನೋವು ಯಾರಿಗೆ ಬಂದತ್ತೋ. ಆದರೆ ಗುರಿ ಇರೋದ್ರಿಂದ ತಮ್ಮನ್ನು ತಾವು ಮಿತಿ ಮಾಡ್ಕೊಂಬಿಟ್ಟಲ್ರಿ. ಪೌಲ್ ಹೇಳ್ತಾನೆ, ನಾವು ಮಿತಿ. ಅವ್ರು ಹೆಂಗೆ ಮಿತಿ ಮಾಡ್ಕೊತಾರೆ, ನಾವೇನು ಮಾಡಬೇಕು? ಮಿತಿ. ಯಾಕೆ ನೋಡ್ರಿ, ಎಷ್ಟನೇ ವಚನ? 20ನೇ ವಚನ. 25. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. ನೋಡ್ರಿ, ಮುಂದಿನ ವಚನ ಹೇಳ್ತದೆ, ಹೀಗಿರಲಾಗಿ ನಾನು ಸಹ ಗುರಿ ಗೊತ್ತಿಲ್ಲದವನಾಗಿ ಓಡದೆ. ಏನ್ರಿ, ಸ್ವಲ್ಪ ಜನಕ್ಕೆ ಎಲ್ಲಿ ಹೋಗ್ತಾ ಇದ್ದಾರೆ ಗೊತ್ತಿಲ್ಲ, ಅವರಿಗೆ ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಿದ್ದಿ? ಅವ್ರು ಹೋಗ್ತಿದ್ರೆ ಅದಕ್ಕೆ ನಾನು ಹೋಗ್ತಿದ್ದೀನಿ. ಎದಕ್ಕೆ ಮಾಡ್ತಿದ್ದಿ? ಅವ್ರು ಮಾಡ್ತಿದ್ರೆ ನಾನು, ಬೇರೆಯವ್ರು ಹೆಂಗೆ ಅವ್ರು ಮಾಡ್ತಾರ ನಾನು ಮಾಡ್ತೀನಿ, ಇವ್ರು ಆಡ್ತಾರ ನಾನು ಆಡ್ತೀನಿ, ಇವ್ರು ಹೇಳ್ತಾರ ಇವ್ರು ಮಾಡ್ತೀನಿ. ಹಂಗಲ್ಲ. ನಿನಗೊಂದು ಗುರಿ ಇರಬೇಕು, ನಿನಗೊಂದು ದರ್ಶನ ಇರಬೇಕು. ಹಲ್ಲೆಲೂಯಾ. ಹೇಳ್ರಿ, ಎಲ್ಲರನ್ನ ದೇವರು ಎಲ್ಲ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳೋದಿಲ್ರಿ. ಅವ್ರವ್ರಿಗೆ ಆದಂಥ ಕೆಲಸ, ಟಾಸ್ಕ್, ಮ್ಯಾಂಟಲ್ ದೇವ್ರು ಕೊಟ್ಟನ್ರಿ. ನಾನು ಮಾಡೋದು ನೀನು ಮಾಡೋಕ್ಕಾಗೋದಿಲ್ಲ, ನೀನು ಮಾಡೋದು ನಾನು ಮಾಡೋಕ್ಕಾಗೋದಿಲ್ಲ. ದೇವರ ಆಲಯವನ್ನು ಪುನರ್ಜೀವನಗೊಳಿಸೋಕ್ಕೆ ಯಾರನ್ನ ಉಪಯೋಗಿಸಿದ ಗೊತ್ತಾ? ಎಜ್ರನನ್ನು, ಜರುಬ್ಬಾಬೇಲನನ್ನು ಉಪಯೋಗಿಸಿದರಿ. ಆದರೆ ಈ ಒಂದು ಗೋಡೆಗಳನ್ನು ಕಟ್ಟುವುದಕ್ಕೆ ಎಜ್ರನನ್ನು ಉಪಯೋಗಿಸಿಲ್ಲ, ಜರುಬ್ಬಾಬೇಲನ್ನು ಉಪಯೋಗಿಸಲಿಲ್ಲ, ಯೋಶುವನನ್ನು ಉಪಯೋಗಿಸಲಿಲ್ಲ, ನೆಹೆಮೀಯನನ್ನು ಉಪಯೋಗಿಸ್ದ. ಕಾರಣ, ಈತ ಮಾಡೋ ಕೆಲಸ ಆತ ಮಾಡೋಕ್ಕಾಗೋದಿಲ್ಲ, ಆತ ಮಾಡೋ ಕೆಲಸ
ನೀನು ಪೌಲ್ ಹೇಳ್ತಾನೆ, ನೀನು ಗುರಿ ಗೊತ್ತಿಲ್ಲದೆ ಜೀವಿಸಬೇಡ. ಈ ಲೋಕದಲ್ಲಿರೋರು ಹುಸೇನ್ ಬೋಲ್ಟು ಇಲ್ಲಿ ಮಾತ್ರ ಗೋಲ್ಡ್ ಮೆಡಲ್ ತಗೊಂತಾನ್ರಿ, ಅವ್ನು ಯೇಸು ಸ್ವಾಮಿ ನಂಬಿಲ್ಲ ಅಂದ್ರೆ ನರ್ಕೋಗೆ ಹೋಗ್ತಾನ್ರಿ. ನಮಗೆ ಗುರಿ ಪರಲೋಕ, ನಮ್ಮ ಗುರಿ. ಪ್ರತಿದಿನ ನಾವು ನಮ್ಮನ್ನು ನಾವು ಮಿತಿ ಮಾಡ್ಕೋಬೇಕು. ಯಾಕೆ? ಈ ಬಾಡಿ ಹೋಗುವ ಜಯಮಾಲೆಗಲ್ಲ, ಅಲ್ಲಿ ಏಸಪ್ಪ ಕೊಡ್ತಾರಲ್ರಿ ಬಾಡದೇ ಇರುವ ಜಯಮಾಲೆ. ಆ ನಿತ್ಯ ಜೀವಕ್ಕೆ ಹೋಗೋಕ್ಕೆ ನಿನ್ನನ್ನು ನೀನೇನು ಮಾಡ್ಬೇಕು? ಲಿಮಿಟ್ ಮಾಡ್ಕೋಬೇಕು. ಎಲ್ಲ ಮಾಡೋಕ್ಕೆ ಅವಕಾಶ ಐತ್ರಿ, ಆದರೆ ನಮ್ಮನ್ನು ನಾವು ಲಿಮಿಟ್ ಮಾಡ್ಕೋಬೇಕು. ಯಾಕೆ? ನನ್ನ ಗುರಿ ನಮ್ಮ ಅಪ್ಪನ ಹತ್ರ ಸೇರಬೇಕು. ನಾನು ಗುರಿ ಗೊತ್ತಿಲ್ಲದವನಾಗಿ ಓಡದೆ ಗೆಲ್ಲಬೇಕೆಂದಿರುವ ಅವರಂತೆ ಓಡುತ್ತೇನೆ. ನಾನು ಗಾಳಿಯನ್ನು ಗುದ್ದುವವನಾಗಿರದೆ ಗೆಲ್ಲಬೇಕೆಂದವನಾಗಿ ಗುದ್ದಾಡುತ್ತೇನೆ. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ. ಗುರಿ ಇರಬೇಕ್ರಿ ನಮಗೆ. ಎಲ್ಲ ಹೇಳ್ರಿ, ಪಕ್ಕದಲ್ಲಿ ಕೈಕೊಟ್ಟು ಹೇಳ್ರಿ, ಒಂದು ಗುರಿ ಉಳ್ಳವನಾಗಿ ಜೀವಿಸು. ಬಿ ಫೋಕಸ್. ಆಮೇಲೆ ಒಂದು ಗುರಿ. ನೆಹೆಮೀಯ ಕೂಡ ಗುರಿ ಇತ್ತಿರಿ. ಆತ ಕೂಡ ಕಡಲೆಪೂರಿ ತಿಂತಿದ್ದಿಲ್ಲ ಕೆಲಸ ಮಾಡ್ರಿ ಅಂತೇಳಿ. ಆತ ಕೂಡ ಗೋಡೆ ಕಟ್ತಿದ್ದಂತೆ ರೀ. ಆತ ಕೂಡ ಅಕ್ಕೆಂಡು ಬಟ್ಟೆ ರಾತ್ರಿಯೇ ಬಿಸ್ತಿದ್ದಂತೆ. ಓಕೆನಾ? ನಮಗೆ ಮೊದಲನೇದು ನಾವು ಯಾವುದರಲ್ಲಿ ದೃಢವಾಗಿರಬೇಕು? ಏನು ನಂಬಿಕೆಯಲ್ಲಿ ದೃಢವಾಗಿರೋದಂದರೆ ಆತನ ವಾಗ್ದಾನಗಳನ್ನು, ಆತನ ಕಾರ್ಯಗಳನ್ನು ನೀನು ನಂಬಿ ಅದನ್ನು ಸ್ವಾಧೀನವಾಗಿ ಮಾಡಿಕೊಳ್ತಾ, ಸ್ವಾಸ್ಥ್ಯವಾಗಿ ಬದಲಾಯಿಸ್ಕೊಳ್ತಾ, ಯೇಸು ಕ್ರಿಸ್ತನಲ್ಲಿ ದೇವರ ಪ್ರತಿಯೊಂದು ವಾಗ್ದಾನಗಳು ಹೌದು ಆಮೇನಾಗಿದೆ ಅಂತೇಳಿ ನಂಬುತ್ತಾ ನೀನು ಜೀವಿಸೋದೇ ನಂಬಿಕೆಯಲ್ಲಿ ಏನಾಗಿರೋದು? ದೃಢವಾಗಿ. ಹೆಂಗೆ ಪೇತ್ರ ಬಾ ಅಂತೇಳಿ ಯೇಸು ಸ್ವಾಮಿ ಮಾತಿನ ಮೇಲೆ ನಡೆದೋ ಹಂಗೆ ನೀನು ನಡೆಯೋದು ಆತ್ಮಿಕ ಜೀವಿತದಲ್ಲಿ ಆತನ ವಾಗ್ದಾನದ ಮೇಲೆ, ಆತನ ಮಾತಿನ ಮೇಲೆ. ಅದು ನಂಬಿಕೆಯಲ್ಲಿ ದೃಢವಾಗಿದೆ. ಎರಡನೇದೇನು? ಕೆಲಸದಲ್ಲಿ ಶ್ರದ್ಧೆ ಹೆಂಗೈತೋ ಹಂಗೆ ಪ್ರಾರ್ಥನೆಯಲ್ಲಿ ಏನಿರಬೇಕು? ಯೇಸು ಸ್ವಾಮಿಗೆ ಆಸಕ್ತಿ ಇದೆ, ಅದಕ್ಕೆ ಬೆಳಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತಿದ್ದ ಆತ. ಪೇತ್ರ, ಯೋಹಾನ, ಯಾಕೋಬನಿಗೆ ಏನಿರಲಿಲ್ಲ? ಆಸಕ್ತಿ ಇರಲಿಲ್ಲ, ಅದಕ್ಕೆ ನಿದ್ದೆ ಮಾಡ್ತಿದ್ರು ಅವರು. ಪ್ರಾರ್ಥನೆಯಲ್ಲಿ ಬೇಕಾಗಿರೋದು ಏನು ಗೊತ್ತಾ? ಆಸಕ್ತಿ ರೀ, ಆಸಕ್ತಿ. ಆಮೇಲೆ ಇನ್ನೊಂದು, ಪ್ರಾರ್ಥನೆಯಲ್ಲಿ ಸ್ಥಿರತೆ ಭಾಳ ಪ್ರಾಮುಖ್ಯ ರೀ. ಕನ್ಸಿಸ್ಟೆನ್ಸಿ ಇನ್ ಪ್ರೇಯರ್ ಇಂಪಾರ್ಟೆಂಟ್. ನೀನು 10 ನಿಮಿಷ ಪ್ರೇಯರ್ ಮಾಡ್ತೀಯ, ನೋ ಪ್ರಾಬ್ಲಮ್. ದಿನಾ ಪ್ರಾರ್ಥನೆ ಮಾಡು, 10 ನಿಮಿಷ, ನೋ ಪ್ರಾಬ್ಲಮ್. ದಿನ ಆ ಸ್ಥಿರತೆ ಐತಲ್ರಿ, ನಿನ್ನನ್ನು ಬೇರೆ ಹಂತಕ್ಕೆ ಕರ್ಕೊಂಡು ಹೋಗ್ತದೆ. ಆಮೇಲೆ ಓಕೆನಾ? ಆಮೇಲೆ ನಾನು ಹೇಳಿದೆ, ಪ್ರಾರ್ಥನೆ ನಾವು ಪ್ರಾರ್ಥನೆ ಹೆಂಗೆ ಮಾಡ್ಬೇಕಂದ್ರೆ, ದೇವರು ನಾನು ಆತನ ಭಕ್ತನಂತ ಪ್ರಾರ್ಥನೆ ಮಾಡಬಾರ್ದು. ಯೇಸು ಮೇಲೆ ಕೊಟ್ಟ ಪ್ರಾರ್ಥನೆಯಲ್ಲಿ ಪರಲೋಕದ ತಂದೆ, ಆತನು ತಂದೆ, ನಾನು ಮಗನು ಎನ್ನುವಂಥ ಸಂಬಂಧದಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು. ಅರ್ಥ ಆಗತ್ತ ನಿಮಗೆ? ಅವಾಗ ಪ್ರಾರ್ಥನೆ ಭಾಳ ಚೆನ್ನಾಗಿರ್ತದೆ. ಮೂರನೇದು ಏನಿರ್ಬೇಕು ನಮಗೆ? ಗುರಿ ಇಲ್ಲದ ಜೀವಿತ ನಮಗೆ ಬೇಡ ರೀ. ಆದಮೇಲೆ ಕೊನೆಯದಾಗಿ ನಾನು ಹೇಳಿ ಮುಗಿಸ್ತೀನಿ ರೀ. ಕೊನೆಯದು, ನಾವು ಒಂದು ಮಾದರಿಯ ಜೀವಿತ ಜೀವಿಸ್ಬೇಕ್ರಿ. ವಿ ಹ್ಯಾವ್ ಟು ಲೀವ್ ಎ ಲೈಫ್ ಆಫ್ ಎಕ್ಸಾಂಪಲ್. ಈ ಮಾದರಿ ಜೀವಿತ ಜೀವಿಸೋದೇ ಭಾಳ ಇಂಪಾರ್ಟೆಂಟ್ ರೀ. ನೆಹೆಮೀಯ ಓದಮ್ಮ 4ನೇ 23ನೇ ವಚನ. ನೆಹಮಾಯ ಚಾಪ್ಟರ್ 4 ವರ್ಸ್ 23. ನಾನು ನನ್ನ ಸಹೋದರರು ಸೇವಕರು ಮೈಗಾವಲಿನವರು ಸ್ನಾನ ಸಮಯದಲ್ಲಿ ಹೊರತು ಬೇರೆ ಸಮಯದಲ್ಲಿ ನಮ್ಮ ವಸ್ತ್ರಗಳನ್ನು ತೆಗೆದು ಹಾಕಲಿಲ್ಲ. ನೋಡ್ರಿ, ನೆಹೆಮೀಯ ಕೂಡ ಆ ಕೆಲಸದ ಹೊರೆಯನ್ನು ಹೊತ್ಕೊಂಡ್ರಿ. ಯಾಕೆ ಅವರು ಸ್ನಾನದ ಸಮಯದಲ್ಲಿ ಹೊರತು ಬೇರೆ ಟೈಮಲ್ಲಿ ಬಟ್ಟೆ ಬಿಸ್ತಿದ್ದಿಲ್ಲ ಅಂದರೆ ಅವ್ರು ಏನು ಇಟ್ಕೊಂಡಿದ್ರು ಹೇಳ್ರಿ? ಕತ್ತಿ. ಈಗ ಕತ್ತಿ ಇಟ್ಕೊಬೇಕಂದ್ರೆ ಒಂದು ಹಿಂಗಿರ್ತದ್ರಿ, ಅದು ಏನಂತಾರಲ್ಲಮ್ಮ, ಹಿಂಗಿರ್ತದೆ ಕತ್ತಿ. ನಿಂಗೆ ಸಿಗಿಸ್ತಾರೆ ನೋಡ್ರಿ, ಅಲ್ಲ ಹಿಂಗೆ ಕಟ್ಕೊಂಡಿರ್ತಾರೆ ಬೆಲ್ಟ್ ಟೈಪ್, ಅದು ನಿಂಗೆ ಚೂಸ್ತಾರೆ. ಅದು ಬಟ್ಟೆ ಇದ್ರೇ ಇಟ್ಕೊಳಕ್ಕಾಗುತ್ತೆ, ತೆಗಿತಿದ್ರು. ನೇಮೆ ಕೂಡ ಏನು ಮಾಡ್ದಂತೆ, ಸ್ನಾನ ಮಾಡೋ ಟೈಮಲ್ಲಿ ಮಾತ್ರ ಬಟ್ಟೆ ಬಿಸ್ತಿದ್ರು. ಅಂದರೆ ಅವ್ರು ಯಾವಾಗಲೂ ರೆಡಿ. ಅವ್ರು ಯಾವಾಗಲೂ ಕೂಡ ಏನಾಗಿರ್ತಿದ್ರಿ? ರೆಡಿ ಆಗಿ. ನೆಹೆಮೀಯ ಕೂಡ ಒಂದು ಎಕ್ಸಾಂಪಲ್ನ ಸೆಟ್ ಮಾಡ್ದೆ ರೀ. ನೋಡಪ್ಪ, ನಾನು ಕೂಡ ಹಿಂಗೆ ಇರ್ತೀನಿ, ನೀವು ಕೂಡ ಹಂಗೆ ಇರ್ಬೇಕ್ರಿ. ನಾವು ಬರೀ ಹೇಳುವವರಾಗಿರ್ಬಾರ್ದ್ರಿ, ನಾವು ಮಾಡುವವರಾಗಿರ್ಬೇಕ್ರಿ. ನಾವು ಕ್ರೈಸ್ತವ್ರಿಗೆ ಏನು ಅಭ್ಯಾಸ ಹೇಳ್ರಿ? ಹೇಳೋದು ಬರೇ, ಮಾಡೋದು 0. ಹೌದ್ರಿ, ಭಾಳ ಡೇಂಜರ್ ಇದು. ಆದರೆ ನನಗೆ ಭಾಳ ಇಷ್ಟ ಏನು ಗೊತ್ತಾ ರೀ, ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಯೇಸು ಮಾಡುವುದಕ್ಕೂ ಉಪದೇಶಿಸುವುದಕ್ಕೂ ಪ್ರಾರಂಭಿಸಿದನು. ಜೀಸಸ್ ಬಿಗ್ಯಾನ್ ಟು ಡೂ ಆ್ಯಂಡ್ ಟೀಚ್. ನಾವೊಂದು ಮಾದರಿ ಆಗಬೇಕ್ರಿ. ನೋಡ್ರಿ, ಬೈಬಲ್ ಹೇಳ್ತದೆ,
ಫಿಲಿಪ್ಪಿ 2ನೇ ಅಧ್ಯಾಯ ಅದರ 5ನೇ ವಚನ ಓದಿಕೊಳ್ಳೋಣ. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 5 to 8. ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 5 to 8. ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದು ದೇವರಿಗೆ ಸರಿಸಮಾನನೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ್ಯೂ ತನ್ನನ್ನು ತಗ್ಗಿಸಿಕೊಂಡನು. ನೋಡ್ರಿ, ನಾನು ಈ ವಾಕ್ಯ ಹೇಳ್ಬೇಕಾದ್ರೆ ಈ ಪಾಯಿಂಟ್ ಹೇಳ್ತೀನಿ, ಚೆನ್ನಾಗಿ ಕೇಳ್ರಿ. ಯೇಸು ಸ್ವಾಮಿ ಹೊರಗಡೆ 100% ಮನುಷ್ಯನಾಗಿದ್ದ, ಒಳಗಡೆ 100% ದೇವರಾಗಿದ್ದಾರೆ. ಆದರೆ ಆತನ ಒಳಗಡೆ ಎಲ್ಲೆಲ್ರಿ ಆ ದೈವಿಕತೆ ಇತ್ರಿ. ಯಾವುದಿತ್ರಿ? ಆ ಡಿವೈನ್ ಪವರ್ ವಾಸ್ ಡ್ವೆಲ್ಲಿಂಗ್ ಇನ್ಸೈಡ್ ಆಫ್ ಜೀಸಸ್. ಆದರೆ ಯೇಸು ತಗ್ಗಿಸಿಕೊಂಡೋದ್ರಿಂದ ಆ ದೈವಿಕ ಶಕ್ತಿ ಕಾರ್ಯ ಮಾಡ್ತೀರಿ. ಹಲ್ಲೆಲೂಯಾ. ಯೇಸು ಒಂದು ಮಾದರಿಯ ಜೀವಿತ ಜೀವಿಸಿದರೆ. ಆತನು ದೇವರಾಗಿದ್ದರು, ಮನುಷ್ಯನ ಆಕಾರದಲ್ಲಿ ಬಂದು ತನ್ನನ್ನು ತಾನು ಏನು ಮಾಡಿದರಿ? ತಗ್ಗಿಸಿಕೊಂಡ. ಆ ಶಿಲುಬೆಯ ಮರಣದ ಕಂಬವನ್ನು ಆತನು ಏನು ಮಾಡಿದರಿ? ಏರಿದನು. ಪ್ರಿಯರೇ, ನಾವು ಕೂಡ ತಗ್ಗಿಸಿಕೊಳ್ಳೋಣ. ನಾವೊಂದು ಮಾದರಿಯ ಜೀವಿತ ಜೀವಿಸೋಣ್ರಿ. ಆಮೇನ್. ತಿಮೋತಿ 4:12 ವಚನ. ಫಸ್ಟ್ ತಿಮೋತಿ ಚಾಪ್ಟರ್ 4 ವರ್ಸ್ 12. ಯೌವನಸ್ಥನೆಂದು ನಿನ್ನನ್ನು ನೀನು ಅಸಡ್ಡೆ ಮಾಡುವುದು. ಅಂದರೆ ಇದು ಬರೀ ಯೌವನಸ್ಥರಿಗೊಂದೇ ಅಲ್ಲಮ್ಮ. ನಾನು ಅವಾಗ ವಾಕ್ಯ ಹೆಂಗೆ ಅರ್ಥ ಮಾಡ್ಕೊಳ್ತಿದ್ದೆ ಅಂದರೆ, ಇದು ಪೌಲ್ ತಿಮೋತಿಗಳಿಗೆ ಅಂದ್ಬಿಟ್ಟು ನನಗೆಲ್ಲ ಅನ್ಕೊಂತಿದ್ದೆ. ಇಲ್ಲ ರೀ, ಈ ವಾಕ್ಯ ಎಲ್ಲರಿಗೆ, ಯೌವನಸ್ಥನಿಗೊಂದೇ ಅಲ್ಲ, ಇದು ಎಲ್ಲರಿಗೆ. ಯೌವನಸ್ಥನೆಂದು ನಿನ್ನನ್ನು ನೀನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಏನಾಗಿರು. ಚರ್ಚಿಗೆ ಬರೋ ನಾವೇ ಫಸ್ಟ್ ಮಾದರಿ ಆಗಿರ್ಬೇಕು ರೀ. ವಾಕ್ಯ ಹೇಳೋ ನಾವೇ ಫಸ್ಟ್ ಮಾದರಿ ಆಗಿರಬೇಕು. ಇಲ್ಲ ಅಂದರೆ ಎಲ್ಲ ಪೆದ್ದ ಗುಡ್ಡು, ಎಲ್ಲ ದೊಡ್ಡ. ನಾನೇ ಹೋಗಿ ಹೊಲಸು ಮಾತಾಡ್ತಿದ್ರೆ, ನಾನೇ ಮನೇಲಿ ಇರೋರ ಹತ್ರನೇ ಮಾತಾಡಿಲ್ಲ ಅಂದರೆ, ಮನೇಲಿ ಇರೋರನ್ನೇ ನಾವು ಕ್ಷಮಿಸಿಲ್ಲ ಅಂದರೆ ಹೇಳ್ರಿ, ಎಲ್ಲ ಸೊನ್ನೆ. ನಿನ್ನ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳಲ್ಲಿ ಬೇರೆಯವ್ರನ್ನ ಮಾದರಿಯಾಗಿ ಮಾಡಬೇಡಪ್ಪ. ತಿಮೋತಿ, ಫಸ್ಟ್ ನೀನು ಮಾದರಿ ಆಗಿರಂತ ಹೇಳ್ತಾ ಇದ್ದೇನೆ. ನಾನು ಮಾದರಿ ಆಗ್ಬೇಕ್ರಿ. ಕ್ಷಮಿಸೋದ್ರಲ್ಲಿ ಯಾರು ಆಗ್ಬೇಕು ಮಾದರಿ? ನಾನು ಆಗ್ಬೇಕು. ಪ್ರೀತಿಸೋದ್ರಲ್ಲಿ ನಾನು ಆಗ್ಬೇಕ್ರಿ. ಅರ್ಥ ಮಾಡಿಕೊಳ್ಳೋದ್ರಲ್ಲಿ ನಾನು ಆಗಬೇಕು. ತಗ್ಗಿಸ್ಕೊಳ್ಳೋದ್ರಲ್ಲಿ ನಾನು ಆಗ್ಬೇಕ್ರಿ. ಸಮಾಧಾನ ಮಾಡೋದ್ರಲ್ಲಿ, ಸಮಾಧಾನ ಆಗೋದ್ರಲ್ಲಿ ನಾನು ಆಗಬೇಕು. ನಾನು ಮಾದರಿ ಆಗಿಲ್ಲ ಅಂದರೆ ಏನಾಗೋಕ್ಕೆ ಸಾಧ್ಯವಿಲ್ಲ. ಕೊನೆಯದಾಗಿ ಒಂದು ವಚನ ಓದಿ ನಾವು ನೋಡ್ಕೊಳ್ಳೋಣ. ತೀತನಿಗೆ 2ನೇ ಅಧ್ಯಾಯ 7-8. ಓಕೆ, ತಿಮೋತಿ ಆಗಿದ್ಕೊಳ್ಳಿ. ತೀತ ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥತ್ವವು, ಗೌರವವು, ಆಕ್ಷೇಪಣೆಗೆ ಆಸ್ಪದವಿಲ್ಲದಂತ ಸ್ವಸ್ಥ ಬುದ್ಧಿ ಇರಬೇಕು. ಆಗ ನಮ್ಮನ್ನು ಎದುರಿಸುವವರು ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನು ಹೇಳುವುದಕ್ಕೆ ಅವಕಾಶವಿಲ್ಲದೆ ಜನ ನಮ್ಮನ್ನು ನೋಡಿ ನಾಚ್ಕೋಬೇಕ್ರಿ. ಯಾವಾಗ ನಾಚ್ಕೊಳ್ತಾರೆ ಗೊತ್ತಾ? ನಮ್ಮಲ್ಲಿ ಏನು ಕೆಟ್ಟದಿಲ್ಲದೆ ಇದ್ದಾಗ್ರಿ ನಾಚಿಕೆ ಬರ್ಬೇಕು ಅವ್ರಿಗೆ. ಆಮೇಲಮ್ಮ, ದಾಸರು ಎಲ್ಲದರಲ್ಲಿ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಸಾಕು. ಓಕೆನಾ? ನಾವೇನಾಗಿರ್ಬೇಕ್ರಿ? ಒಬ್ಬರು ಮಾದರಿಯ ಜೀವಿತ ನಾವು ಜೀವಿಸ್ಬೇಕ್ರಿ. ನೆಹೆಮ್ಯ ಗೋಡೆ ಅರ್ಧ ಕಟ್ಟಿಬಿಟ್ರಿ. ಕಾರಣ ಏನು ಗೊತ್ತಾ? ಆತ ಕೂಡ ಬಟ್ಟೆ ತೆಗಿಲಿಲ್ಲ. ಆತನ ಕೂಡ ಪ್ರಾರ್ಥನೆ ಮಾಡ್ತಿದ್ದ. ಆತನ ಕೂಡ ಒಂದು ಕತ್ತಿ ಹಿಡ್ಕೊಂಡು ಒಂದು ಕೈಯಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆ. ನಾವು ಮಾದರಿಯ ಜೀವಿತ ಜೀವಿಸುವರಾಗಿರೋಣ. ಕೊನೆಯದಾಗಿ ಒಂದು ಓದಿ ನಾವು ಮುಗಿಸ್ಕೊಳ್ಳೋ. 1 ಪೇತ್ರ
5, 2, 3. 1 Peter chapter 5 verse 2 and 3. ಈ ಕೊನೆಯ ವಚನ ಓದಿ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ನಿಮ್ಮಲ್ಲಿರುವ ದೇವರ ಮಂದೆಯನ್ನು ಕಾಯಿರಿ. ಬಲಾತ್ಕಾರದಿಂದಲ್ಲ ದೇವರ ಚಿತ್ತದ ಪ್ರಕಾರ ಇಷ್ಟಪೂರ್ವಕವಾಗಿಯೂ ನೀಚವಾದ ದ್ರವ್ಯಾಶೆಯಿಂದಲ್ಲ ಸಿದ್ಧ ಮನಸ್ಸಿನಿಂದಲೂ ಮೇಲ್ವಿಚಾರಣೆ ಮಾಡುವವರಾಗಿರಿ. 3ನೇ ವಚನ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳ್ರಿ. ಇದು ನನಗೆ ಹಂಗಂತೇಳಿ ನಿಮಗಲ್ವಾ? ಪಾಸ್ಟಿಗೆ ಹೇಳ್ಬಿಟ್ಟ ಬಿಡ್ರಿ, ಚರ್ಚಿಗೆ ನೀನು ಮಾದರಿ ಆಗಿರಪ್ಪ ಪ್ರಭಾಕರ್ ಅಂತ ಹೇಳೋಣ. ಓಕೆ, ನಿಮಗೆ ನಿನ್ನ ಮನೆಗೆ ಒಬ್ಬ ಹೆಂಡತಿ ಆಗಿಟ್ಟಾನೆ, ನೀನು ಮನೆಗೆ ಹೆಂಡತಿಯಾಗಿ ಮಾದರಿ ಆಗಿರ್ಬೇಕು. ನಿನ್ನನ್ನು ಮನೆಯಲ್ಲಿ ದೇವರೊಂದು ಯಜಮಾನ ಗಂಡನಾಗಿಟ್ಟಾನೆ, ನೀನೇ ಏನಾಗಿರ್ಬೇಕು? ಒಂದು ಮಾದರಿಯ ಯಜಮಾನನಾಗಿರ್ಬೇಕು. ನಿನ್ನ ದೇವರು ಒಂದು ಮಗನಾಗಿ ನಿನ್ನ ತಂದೆಗಿಟ್ಟಾನೆ, ನೀನೇನಾಗಿರ್ಬೇಕು? ನಿನ್ನ ತಂದೆ ತಾಯಿಗೂ ಕೂಡ ನೀನು ಮಾದರಿ ಆಗಿರಬೇಕು. ನಿನ್ನನ್ನು ದೇವರು ನಿನ್ನ ಮಕ್ಕಳಿಗೆ ಪೋಷಕರಾಗಿಟ್ಟಾನೆ, ತಂದೆ ತಾಯಿಗೆ ಇಟ್ಟಾನೆ, ನೀನೇನಾಗಿರ್ಬೇಕು? ಅವರಿಗೆ ಒಬ್ಬ ಅಣ್ಣನಾಗಿ, ತಮ್ಮನಾಗಿ, ಅಕ್ಕನಾಗಿ, ತಂಗಿಯಾಗಿ ದೇವರು ನಿನ್ನ ಇಟ್ಟಾನೆ, ನೀನೇ ಆಗಿರಬೇಕು? ಮಾದರಿ ಆಗಿರಬೇಕು. ಒಂದೇ ಅತ್ತೆ ಆಗಿಟ್ಟಾನೆ, ನೀನೇ ಏನಾಗಿರ್ಬೇಕು? ಸೊಸೆ ಆಗಿತ್ತಾನೆ, ನೀನೇನಾಗಿರ್ಬೇಕು? ಮಾದರಿ. ಪಾಸ್ಟ್ ಚರ್ಚಿಗಳೇ ಬಿಡಪ್ಪ, ಪೇತ್ರ ಪಾಸ್ಟ್ ಇರ್ಬೇಕು ಮಾದರಿ. ಹಂಗಿಲ್ಲಮ್ಮ, ನಿನಗೆ ಕೂಡ ಪಾಸ್ಟ್ ಚರ್ಚಲ್ಲಿ ಹೆಂಗೆ ಸಭೆಯಲ್ಲಿ ಮಾದರಿ ಆಗಿರಬೇಕು, ನೀನು ಕೂಡ ನಿನಗೆ ಕೊಟ್ಟಂಥ ಜವಾಬ್ದಾರಿಯಲ್ಲಿ ಮಾದರಿ ಆಗಿರಬೇಕು. ಒಂದು ಗಂಡನ ಜವಾಬ್ದಾರಿಯಲ್ಲಿ ನೀನು ಮಾದರಿ ಆಗಿರಬೇಕು. ಹೆಂಡತಿ ಜವಾಬ್ದಾರಿ ಏನಾಗಿರಬೇಕು? ಮಾದರಿ. ಒಂದು ತಾಯಿಯಾಗಿ, ಗಂಡನಾಗಿ, ಮಕ್ಕಳಾಗಿ, ಪೋಷಕರಾಗಿ, ವಿದ್ಯಾರ್ಥಿಗಳಾಗಿ ನಾವು ಮಾದರಿಯ ಜೀವಿತ ಜೀವಿಸ್ಬೇಕ್ರಿ. ಹಲ್ಲೆಲೂಯಾ. ಯೇಸು ಹೇಳ್ದ, ಹೋಗ್ರಿ ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ನನಗೇನಾಗಿರಿ? ನೀವು ಸಾಕ್ಷಿಗೆ ಇನ್ನೊಂದು ಪರ್ಯಾಯ ಪದ, ಮಾದರಿ ಆಗಿರ್ರಿ. ಏನಾಗಿರ್ರಿ? ಮಾದರಿ ಆಗಿರ್ರಿ. ನಾವೆಲ್ಲರೂ ಮಾದರಿಯ ಜೀವಿತವನ್ನು ಜೀವಿಸೋಣ. ಲೆಟ್ ಅಸ್ ಲೀವ್ ಎ ಲೈಫ್ ಆಫ್ ಎಕ್ಸಾಂಪಲ್. ಒಂದು ವೇಳೆ ಆ ಮಾದರಿ ಜೀವಿತ ಜೀವಿಸಲಿಕ್ಕೆ ಯಾವ ಅಡೆತಡೆಗಳಿದೆ, ಹಿಂಡ್ರೆನ್ಸ್ ಆಯಿತು, ಅದನ್ನು ತೆಗೆದುಹಾಕಣ್ರಿ. ಒಂದು ಮಾದರಿ ಜೀವಿತ ಜೀವಿಸೋಣ. ಮೊದಲನೇದು, ನಾವು ಯಾವುದರಲ್ಲಿ ಮಾದರಿ ಆಗಬೇಕಂದ್ರೆ, ನನ್ನ ಕೇಳಿದರೆ ಫಸ್ಟ್ ನಮ್ಮ ಮಾತಿನಲ್ಲಿ ಮಾದರಿ ಆಗ್ಬೇಕ್ರಿ. ನಿನ್ನ ಮಾತು ಬದಲಾಗಿಲ್ಲ, ನಾನು ಹೇಳ್ತೀನಿ, ಯಾವುದು ನಿನ್ನ ಜೀವಿತದಲ್ಲಿ ಬದಲಾಗೋದಿಲ್ಲ. 100% బర్దిట్టుకోండి. నీ మాటలు మారలేదా, నీ జీవితంలో ఏ మార్పు రాదు. నువ్వు మారాలంటే ఫస్ట్ మొదటిగా నీ మాటలు మారాలి. నీ మాటలు మారితేనే వేరే విషయంలో నువ్వు మార్పు చెందేదానికి సాధ్యం. నీ మాటల్లో మార్పు రాలేదా, నో. ಗಂಡನೊಟ್ಟಿಗೆ ನೀನು ಯಾವ ರೀತಿ ಮಾತಾಡ್ತಿ, ಹೆಂಡತಿಯೊಟ್ಟಿಗೆ ನೀನು ಯಾವ ರೀತಿ ಮಾತಾಡ್ತಿ, ಮಕ್ಕಳೊಟ್ಟಿಗೆ ನೀನು ಯಾವ ರೀತಿ ಮಾತಾಡ್ತಿ, ತಂದೆ ತಾಯಿಗಳೊಟ್ಟಿಗೆ ನೀನು ಯಾವ ರೀತಿ ಮಾತಾಡ್ತಿ, ನಿನಗಿಂತ ಹಿರಿಯರಿಗೆ ನೀನು ಯಾವ ರೀತಿ ಮಾತಾಡ್ತಿ, ಸೇವಕರ ಹತ್ರ ಯಾವ ರೀತಿ ಮಾತಾಡ್ತಿ, ವಿಶ್ವಾಸಿಗಳ ಹತ್ರ ಯಾವ ರೀತಿ ಮಾತಾಡ್ತಿ, ನೀನು ಅತ್ತೆ ಮಾವನ ಹತ್ರ ಯಾವ ರೀತಿ ಮಾತಾಡ್ತಿ, ಸೊಸೆ ಅಳಿಯನ ಹತ್ರ ಯಾವ ರೀತಿ ಮಾತಾಡ್ತಿ, A to Z ಎಲ್ಲರ ಹತ್ರ ಯಾವ ರೀತಿ ಮಾತಾಡ್ತೀಯೋ ಅದರ ಮೇಲೇ ನೀನು ಬದಲಾವಣೆ ಇರೋದು. 100% ರೀ. ನಾನು ಯಾರನ್ನಾದ್ರು ನಂಬ್ತೀನಂದರೆ ಮಾತಿನಲ್ಲಿ ಬದಲಾವಣೆ ಆದವ್ರನ್ನ ನಂಬ್ತೀನಿ ರೀ. ಯಾಕಂದರೆ ಫಸ್ಟ್ ಬದಲಾವಣೆ ಎಲ್ಲಿ ಬರ್ತದೆ ಗೊತ್ತರಿ? ಒಬ್ಬ ಟ್ರಾನ್ಸ್ಫಾರ್ಮ್ಡ್ ಮ್ಯಾನ್ಗೆ, ಯಾವನಾದರೂ ಯೇಸು ಕ್ರಿಸ್ತನಲ್ಲಿ ತಿರುಗಿ ಜನ್ಮಿಸಿದಾನಂದರೆ ಅವನಲ್ಲಿ ಬರೋ ಮೊದಲನೇ ಬದಲಾವಣೆ ಮಾತು. ಪೌಲನ ಮಾತು ಕೇಳಿ ಅವ್ರು ಶಾಕ್ ಆದ್ರಿ ಫಸ್ಟು. ಏನ್ರಿ, ಪೌಲ ಮಾತಕ್ಕೆ ಏನು ಎಂತ ಹೆಂಗೆ ಮಾತಾಡ್ತದಲ್ಲ ಇಲ್ತಾ. ಒಂದಿನ ಯಾರನ್ನ ದೂಷಿಸಿದ, ಪೌಲ್ ಮಾತು ಬದಲಾಯ್ತು ರೀ. ಅದಕ್ಕೆ ಪೌಲ್ ಕೂಡ ತಿಮೋತಿಗೆ ಏನು ಹೇಳ್ದ, ಅಪ್ಪ ತಿಮೋತಿ, ಫಸ್ಟು ನಿನ್ನ ನಡೆ ನುಡಿ ಮಾತಿನಲ್ಲಿ ಮಾದರಿಯಾಗಿರು. ಅಮ್ಮ, ನಮ್ಮ ಮಾತು ನಾವು ಬದಲಾಯಿಸ್ಕೊಳ್ಳೋಣ್ರಿ. ಆ ಮಾತು ಬದಲಾಯಿಸ್ಕೊಳ್ಳೋಣ ಕಣ್ರಿ, ಮುಗೀತು, ಎಲ್ಲವೂ ಕೂಡ ಬದಲಾಗ್ತದೆ. ಇದ್ದಂಥ ಸ್ಥಳವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಮ್ಮನ್ನು ಭಾಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕ ತಂದೆ, ಈ ದಿನ ಕರ್ತನೆ, ನೆಹೆಮಿಯ 4ನೇ ಅಧ್ಯಾಯದಲ್ಲಿ ಇಷ್ಟೊಂದು ಅಂಶಗಳನ್ನು ನಾವು ಕಲಿಯಲು ನೀನು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನೀನು ಮಾತಾಡಿದ ವಿಧಾನಕ್ಕಾಗಿ ಸ್ತೋತ್ರ. ದೇವರೇ, ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತ್ಕೊಳ್ಳಿಕ್ಕೆ ಸಹಾಯ ಮಾಡು.
ಕೆಲಸದಲ್ಲಿ ಯಾವ ರೀತಿ ಶ್ರದ್ಧೆ ಇದೆಯೋ ಅದೇ ರೀತಿಯಲ್ಲಿ ಕರ್ತನೆ ಸ್ವಾಮಿ ನಾವು ಪ್ರಾರ್ಥನೆಯಲ್ಲಿ ಆಸಕ್ತಿ ಉಳ್ಳವರಾಗಿ ಬದಲಾಯಿಸು. ನಮ್ಮ ಜೀವಿತದಲ್ಲಿ ಒಂದು ಗುರಿ ಕೊಡಪ್ಪ, ಒಂದು ದರ್ಶನ ಕೊಡಪ್ಪ ದೇವರೇ ಸ್ವಾಮಿ. ಅದೇ ರೀತಿ ನಾವು ಕೂಡ ಕರ್ತನೆ ಮಾದರಿಯ ಜೀವಿತ ಜೀವಿಸಲಿಕ್ಕೆ ಸಹಾಯ ಮಾಡು. ಮಹಿಮೆ ನಿನಗೆ, ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರೂ